ಭಗವತ್ಪಾದರು ಮಹಾಭಾರತಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ. ಬಹಳ ಗಂಭೀರವಾದ ವಿಷಯ. ಸುಲಭವಾಗಿ ನಾವು ಇದನ್ನು ಅರ್ಥೈಸ್ಕೊಳ್ತೇವೆ ಅಂದರೆ, ಕೆಲವೇ ನಿಮಿಷಗಳಲ್ಲಿ ಅರ್ಥೈಸ್ಕೊಂಡು ಮುಗಿಸ್ತೇವೆ ಅಂದರೆ ಅದು ಮುಗಿಸುವಂಥದ್ದಲ್ಲ. ವಿಷಯಗಳು ಎರಡು ರೀತಿ ಇರ್ತವೆ. ಕೆಲವು ಗಂಭೀರವಾದ ವಿಷಯ, ಕೆಲವು ಸಾಮಾನ್ಯವಾಗಿ ತಿಳ್ಕೊಳ್ಬಹುದಾದ ಸಾಮಾನ್ಯ ವಿಷಯಗಳು. ಅದರಲ್ಲಿ ಈ ಮಹಾಭಾರತಕ್ಕೆ ಕೊಡುಗೆ ಅನ್ನೋ ವಿಷಯ ಇದೆಯಲ್ಲ, ಇದು ಬಹಳ ಗಂಭೀರವಾದ ವಿಷಯ. ಯಾಕೆ ಅಂದರೆ, ಈ ವಿಷಯದ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಮೊದಲು ಮಹಾಭಾರತ ಏನು ಅಂತ ಗೊತ್ತಿರಬೇಕು. ಆಮೇಲೆ ಅದರ ಮಾಡುವಂತಹ ಅಧ್ಯಯನ, ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಇಷ್ಟಾದರೂ ಕೂಡ ಈ ಪ್ರಸಂಗಕ್ಕೆ ಅನುಗುಣವಾಗಿ ಒಂದೆರಡು ಮಾತುಗಳಿಂದ ಈ ವಿಷಯವನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಮಾಧ್ವ ಸಮಾಜದಲ್ಲಿ ನಮ್ಮೆಲ್ಲರಲ್ಲಿ ಮಾಧ್ವರು ಅನ್ನುವಂಥ ಅರ್ಹತೆ ಬರಬೇಕಾದ್ರೆ ಮಧ್ವಾಚಾರ್ಯರ ಜೀವನವನ್ನು ಪ್ರಮಾಣ ಸಹಿತವಾಗಿ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡಿರಬೇಕು. ನಾವು ಭಾರತದವರು ಅಂತ, ಭಾರತೀಯರು ಅಂತ ನಮ್ಮಲ್ಲಿ ಭಾರತೀಯತೆ, ಭಾರತದಲ್ಲಿ ವಾಸ ಮಾಡಿದ್ದೇವೆ ಎಂದಾಗ ಭಾರತೀಯತೆ ಅಂತ ಅನ್ನೋದು ಬರಬೇಕಾದ್ರೆ ಭಾರತದ ಸಂಸ್ಕೃತಿ, ಭಾರತದ್ದೇ ಆದ ಭಾಷೆ, ಭಾರತದ್ದೇ ಆದಂತಹ ವಿಚಾರಗಳು ಎಲ್ಲ ಗೊತ್ತಿದ್ದರೆ ನಾವು ಭಾರತದವರು ಅಂತ ಅನ್ನಿಸ್ಕೊಳ್ತೇವಲ್ವೇ. ಸುಮ್ಮನೆ ಭಾರತೀಯರು ಅಂತ ಹೇಳಲಿಕ್ಕಾಗಲ್ಲ. ಹೀಗೆ ನಾವು ವಿಷ್ಣು ಭಕ್ತರು, ನಾವು ಮಾಧ್ವರು, ಮಧ್ವದ ಪರಂಪರೆಯಲ್ಲಿ ಬಂದವರು ಅಂತಂದಾಗ ಅದಕ್ಕೆ ತಕ್ಕಂತೆ ಅದರದ್ದೇ ಆದಂಥ ಕೆಲವು ವಿಷಯಗಳು ನಮ್ಮಲ್ಲಿ ಇದ್ದು ಆಚರಣೆಯಲ್ಲಿ, ಅನುಸಂಧಾನದಲ್ಲಿ ಇದ್ದರೆ ಆ ರೀತಿ ನಾವು ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದ ಮಧ್ವಾಚಾರ್ಯರು ಯಾರು ಅಂತ ಪರಿಚಯ ಮಾಡಿಕೊಳ್ಬೇಕಾದ್ರೆ ಅವರನ್ನು ಪರಿಚಯಿಸಲಿಕ್ಕಿರುವಂತಹ, ಅವರನ್ನೇ ಕಣ್ಣಾರೆ ಕಂಡು ವರ್ಣನೆ ಮಾಡಿದ ಗ್ರಂಥ ಅದು ಮಧ್ವ ವಿಜಯ. ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ಮಾಡಿದಂತಹ ಮಧ್ವ ವಿಜಯ. ಆ ಮಧ್ವ ವಿಜಯವನ್ನು ಪ್ರತಿಯೊಬ್ಬರೂ ಕೂಡ ಅಧ್ಯಯನ ಮಾಡಬೇಕು. ಮಾಡಿ ಅದರೊಳಗಿರುವಂಥ ವಿಷಯಗಳನ್ನು ಅನುಸಂಧಾನಕ್ಕೆ ತರಬೇಕು, ಸಂದೇಶಗಳನ್ನು ಅಳವಡಿಸ್ಕೊಳ್ಬೇಕು. ಆವಾಗ ಮಧ್ವಾಚಾರ್ಯರ ಜೀವನ ತಿಳಿದು ಆಚರಣೆಗೆ ತಂದದ್ದಕ್ಕೆ ನಮ್ಮನ್ನು ಮಾಧ್ವರು ಅಂತ ನಾವು ಹೇಳ್ಕೊಳ್ಳಿಕ್ಕಾಗ್ತದೆ. ಈ ಕಾರಣದಿಂದ ಮಧ್ವ ವಿಜಯದ ಒಂದೆರಡು ವಿಷಯವನ್ನು ಹೇಳ್ತೇನೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಮಧ್ವ ವಿಜಯ ಸಾರ್ವಕಾಲಿಕವಾದ ಸತ್ಯ. ಅದು ಯಾವತ್ತೂ ಕೂಡ ನೀವು ಅಳಗಳೆಯುವಂಥ ಗ್ರಂಥ ಅಲ್ಲ. ಕಣ್ಣಾರೆ ಕಂಡು ವರ್ಣನೆ ಮಾಡಿದ್ದಾರೆ ಪಂಡಿತಾಚಾರ್ಯರಾದ್ದರಿಂದ. ಅದು ಎಷ್ಟು ಸತ್ಯ, ಎಷ್ಟು ಅದ್ಭುತ ಅಂತನ್ಲಿಕ್ಕೆ ಒಂದು ವಿಷಯ ಹೇಳ್ತೇನೆ. ನಾರಾಯಣ ಪಂಡಿತರು ಮಧ್ವ ವಿಜಯದೊಳಗೆ ಪ್ರಾರಂಭದಲ್ಲಿ ತಮ್ಮ ತಂದೆಯನ್ನು ನಮಸ್ಕಾರ ಮಾಡ್ತಾರೆ. ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ನಿತ್ಯಂ ಅಂತ ನಾರಾಯಣ ಪಂಡಿತರು ನಮಸ್ಕಾರ ಮಾಡ್ತಾರೆ ತ್ರಿವಿಕ್ರಮ ಪಂಡಿತರನ್ನು. ಸಹಜ, ಅವರ ತಂದೆ ಆದ್ದರಿಂದ ನಮಸ್ಕಾರ ಮಾಡಬೇಕು. ಎಂಥವರು ಅವರು? ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ರಚಿಸಿದ್ದಾರೆ ತತ್ವಪ್ರದೀಪ ಅಂತ. ಅಂತಹ ನಮ್ಮ ತಂದೆ, ನನಗೆ ಪಾಠ ಮಾಡಿದ ಗುರುಗಳು, ನಾನು ನಮಸ್ಕರಿಸ್ತೇನೆ ಅಂತ ಕಾವ್ಯದ ಪ್ರಾರಂಭದಲ್ಲಿ ಸ್ತೋತ್ರ ಮಾಡ್ತಾರೆ. ಅಂತಹ ತಮ್ಮ ತಂದೆಯ ಬಗ್ಗೆ ನಾರಾಯಣ ಪಂಡಿತರು ಮುಂದೆ 13ನೇ ಸರ್ಗದಲ್ಲಿ ಎಷ್ಟು ವಿದ್ವಾಂಸರು, ಅವರ ವಿದ್ವತ್ತಾಯಿ ಹೇಗಿತ್ತು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಕಲಭಾಷಣಗೇವ ಸೂರಿ ಪೋತಃ ಕವಿರಾಸೀದನವದ್ಯ ಪದ್ಯವಾದಿ ಅಂತ ಭಾರೀ ಅದ್ಭುತವಾದ ಪಾಂಡಿತ್ಯ ನಮ್ಮ ತಂದೆಗಿತ್ತು ಅಂತ ಹೆಮ್ಮೆಯಿಂದ ಸ್ತೋತ್ರ ಮಾಡ್ತಾರೆ. ಅದೇ ನಾರಾಯಣ ಪಂಡಿತರು ತಂದೆಯ ಮಹತ್ವವನ್ನು ವರ್ಣಿಸಿದ ಮೇಲೆ 15ನೇ ಸರ್ಗದಲ್ಲಿ ಇಂಥ ನಮ್ಮ ತಂದೆ ಮಧ್ವಾಚಾರ್ಯರೊಟ್ಟಿಗೆ ವಾದ ಮಾಡಿ ಸೋತು ಅವರ ಪಾದಪದ್ಮವನ್ನು ಆರಾಧಿಸಿದರು, ಅವರ ದಾಸ್ಯವನ್ನು ಬೇಡಿದರು ಅಂತ ಸೋಲನ್ನು ಹೇಳಿಬಿಡ್ತಾರೆ. ಈಗ ತಂದೆಯನ್ನು ನಮಸ್ಕರಿಸಿ ಪಾಠ ಹೇಳಿದವರು ಅಂತ ಗೌರವಿಸಿ ಅವರ ವಿದ್ವತ್ತಾವನ್ನು ವರ್ಣಿಸಿ 15ನೇ ಸರ್ಗದಲ್ಲಿ ಇಂಥ ನಮ್ಮ ತಂದೆ ಮಧ್ವಾಚಾರ್ಯರ ಜೊತೆಯಲ್ಲಿ ವಾದ ಮಾಡಿದಾಗ ಪದಪದ್ಮರಜೋ ದಾಸ್ಯಂ ಧ್ರುವಂ ಮೇ ದೀಯತಾಮಿತಿ ಅಂತ ಹೇಳಿಬಿಟ್ರಂತ. ಇದನ್ನು ಮುಚ್ಚಿಡ್ಬೋದಾಗಿತ್ತಲ್ವ ನಾರಾಯಣ ಪಂಡಿತರು. ಯಾವ ಮಕ್ಕಳು
ತಮ್ಮ ತಂದೆಯ ಸೋಲನ್ನು ಗ್ರಂಥದಲ್ಲಿ ನಮೂದಿಸ್ತಾರೆ. ಯಾರಾದರೂ ನಮ್ಮ ತಂದೆ ಸೋತರು, ನಮ್ಮ ತಂದೆಗೆ ಅವಮಾನ ಆಯಿತು, ಇಂಥದ್ದನ್ನು ಯಾರಾದರೂ ಇತಿಹಾಸದಲ್ಲಿ ದಾಖಲಿಸೋದು ಕೇಳಿದ್ದೀರಾ? ಇಡೀ ಇತಿಹಾಸದ ಮೊಟ್ಟ ಮೊದಲು ತಮ್ಮ ತಂದೆ ಇಷ್ಟು ದೊಡ್ಡ ಉದ್ಧಾಮ ವಿದ್ವಾಂಸರು ಅಂತ ವರ್ಣಿಸಿ ಅಂಥವರು ಕೂಡ ಈ ಮಧ್ವಾಚಾರ್ಯರ ದಾಸ್ಯವನ್ನು ಬಯಸಿದರು, ಪ್ರಾರ್ಥಿಸಿದರು ಅಂತ ಹೇಳಿದ ಮೊಟ್ಟ ಮೊದಲನೇ ಇತಿಹಾಸ ಗ್ರಂಥ ಅಂದರೆ ಅದು ಮಧ್ವವಿಜಯ ಮಾತ್ರ. ಆ ಕಾರಣದಿಂದಲೇ ಮಧ್ವವಿಜಯಕ್ಕೆ ಮಹತ್ವ ಹೆಚ್ಚು ಅಂತ ತಿಳಿಸ್ಬೇಕು. ಮಧ್ವಾಚಾರ್ಯರ ಚರಿತ್ರೆಯನ್ನು ವರ್ಣಿಸಿದ್ರಿಂದಲೇ ಅದಕ್ಕೆ ಮಹತ್ವ ಇದೆ. ಆದರೆ ಅದು ಸತ್ಯ ಅನ್ನಲಿಕ್ಕೆ ಈ ಘಟನೆಯನ್ನು ನಿಮ್ಮ ಮುಂದೆ ಹೇಳಿದೆ ನಾನಷ್ಟೇ. ಹಾಗಾಗಿ ತನ್ನ ತಂದೆಯ ಸೋಲನ್ನು ತಾನು ರಚಿಸಿದ ಕಾವ್ಯದಲ್ಲಿ ದಾಖಲಿಸಿ ಇಟ್ಟಂಥ ಗ್ರಂಥ ಅದು ಮಧ್ವವಿಜಯ. ಏನೋ ಸಾಮಾನ್ಯರು ಸೋತರು ಅಂತ ಹೇಳೋದು ಬೇರೆ. ಉದ್ದಾಮ ವಿದ್ವಾಂಸರು ಸಪ್ತಾಷ್ಟಾನಿ ದಿನಾನ್ನೇವಂ ವಾದಂಕೃತ್ವ ಸಹಾಮುನ ಅಂತ ವರ್ಣಿಸಿ ಹೇಳ್ತಾರೆ. ಹಾಗಾಗಿ ಮಧ್ವವಿಜಯ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ನಾವು ಅವಲೋಕನ ಮಾಡಲಿಕ್ಕಿರುವ ಸತ್ಯವಾದ, ಕಟುಸತ್ಯವಾದ ಗ್ರಂಥ ಅಂತ ನಾವು ಅದನ್ನು ಅನುಸಂಧಾನ ಮಾಡಬೇಕು. ಅಲ್ಲಿ ತ್ರಿವಿಕ್ರಮ ಪಂಡಿತರು ಭಗವತ್ಪಾದರನ್ನು ಕುರಿತು ಏನೆಲ್ಲ ಗ್ರಂಥ ರಚನೆ ಮಾಡಿಕೊಟ್ಟಿದ್ದೀರಿ ಅಂತ ಸ್ತೋತ್ರ ಮಾಡ್ತಾ ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ ಈ ಮಾತು ಹೇಳಿದ್ದಾರೆ. ಇತಿಹಾಸ ಪುರಾಣಾಬ್ಧೇಹೆ ಭವಚ್ಚಿತ್ತಾದ್ರಿ ಲೋಳಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಹ್ಸನ್ನ ಸೇವತೆ ಅಂತ ಮಾತನ್ನು ಹೇಳ್ತಾರೆ. ಎಲ್ಲರೂ ಗಮನಿಸಬೇಕಾದ ಅಂಶ ಇದು. ಮಧ್ವಾಚಾರ್ಯರು ಜಗತ್ತಿಗೆ ಕೊಟ್ಟ ಕೊಡುಗೆಗಳಲ್ಲಿ ಇದು ಒಂದು ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಒಂದೇ ಮಾತಿನಲ್ಲಿ ನಾರಾಯಣ ಪಂಡಿತರು ಹೇಳ್ತಾರೆ, ಮಧ್ವಾಚಾರ್ಯ ಏನು ಕೊಟ್ಟಿದ್ದಾರೆ? ಇವತ್ತು ನೋಡಿ, ಮಧ್ವ ಪುರಂದರೋತ್ಸವದಲ್ಲಿ ಭಾಗವಹಿಸಿದ್ದೇವೆ. ಈಗಾಗಲೇ 4ನೇ ದಿನಕ್ಕೆ ಬಂದ್ವಿ. ನಾಳೆ ನಮ್ಮ ಮನೆಗೆ ಹೋಗ್ತೇವೆ. ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಾರೆ ನಮ್ಮನ್ನೆಲ್ಲ. ಎಲ್ಲಿ ಹೋಗಿದ್ರಿ? ಮಧ್ವ ಪುರಂದರೋತ್ಸವಕ್ಕೆ. ಯಾರಾದರೂ ಒಬ್ಬರು ಕೇಳ್ತಾರೆ, ಹೋಗಿ ಮಧ್ವಾಚಾರ್ಯರು ಏನು ಬರೆದ್ರು, ಏನು ಕೊಟ್ಟರು ಕೊಡುಗೆ, ಯಾಕೆ ಹೋಗಿದ್ರಿ, ಏನು ಕೊಟ್ಟರು ನಿಮ್ಮ ಮಧ್ವಾಚಾರ್ಯ ಕೊಡುಗೆ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಹೇಳ್ರಿ? ಒಂದೇ ಮಾತಿನಲ್ಲಿ ಹೇಳಬೇಕಲ್ಲ ಅವರಿಗೆಲ್ಲ. ನಾವು ನೀವು ಈಗೆಲ್ಲ ಹ್ಯಾಶ್ಟ್ಯಾಗ್ ಮಾಡಿ ಬಿಡ್ತಾರೆ ಚಿಕ್ಕ ಚಿಕ್ಕ ವ್ಯವಸ್ಥೆಗಳಿಗೆಲ್ಲ. ನಾಳೆ ನೀವೆಲ್ಲ ಊರಿಗೆ ಹೋಗುವಾಗ ಮೊಬೈಲ್ನಲ್ಲಿ ಫೋನ್ ಬಂದರೆ ಮಧ್ವ ಪುರಂದರೋತ್ಸವಕ್ಕೆ ಹೋಗಿದ್ವಿ, ನಮ್ಮ ಗುರುಗಳಾದ ಜಗದ್ಗುರುಗಳು ಮಧ್ವಾಚಾರ್ಯರು ನಮ್ಮ ಮೇಲೆ ಮಾಡಿದ ಅನುಗ್ರಹ ಚೆನ್ನಾಗಿದೆ ಅಂತ ನಾವು ತಿಳಿದು ನಿಶ್ಚಯಿಸ್ಕೊಂಡು ಬಂದ್ವಿ ಅಂತ ಹೇಳಬೇಕಾದ್ರೆ ಯಾರಾದರೂ ಕೇಳ್ತಾರೆ, ನಿಮ್ಮ ಮಧ್ವಾಚಾರ್ಯರ ಕೊಡುಗೆ ಏನು ಅಂತ. ಒಂದೇ ಮಾತಿನಲ್ಲಿ ಯಾರಾದರೂ ಉತ್ತರಿಸ್ಬೋದಾ ಇದಕ್ಕೆ? ಪಂಡಿತಾಚಾರ್ಯ ಹೇಳ್ಕೊಡ್ತಾರೆ, ನಮ್ಮ ಗುರುಗಳಾದ ಆನಂದ ತೀರ್ಥ ಭಗವತ್ಪಾದರು, 3 ಲೋಕದ ಗುರುಗಳು, ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ, ಏನು ಕೊಟ್ಟರು ಅಂತ ಕೇಳಿದರೆ ಒಂದೇ ಮಾತಿನಲ್ಲಿ ಹೇಳ್ಬೋದಂತೆ, ಆದರ್ಶಂ ಗುಣಗಣದರ್ಶನೇ ಮುರಾರೇ ಸಚ್ಛಾಸ್ತ್ರಂ ರಚಿತಮನೇನ ವರ್ಣಯಂತಹ. ಈ ಮಾತನ್ನು ನೀವೆಲ್ಲರೂ ಕೂಡ ಹೇಳಬೇಕು. ನಮ್ಮ ಗುರುಗಳು ಏನು ಕೊಟ್ಟಿದ್ದಾರೆ ನಮಗೆ? ಕನ್ನಡಿ ಕೊಟ್ಟಿದ್ದಾರೆ ಅಂತ ಹೇಳಬೇಕಂತ. ಕನ್ನಡಿ ಕೊಟ್ಟಿದ್ದಾರೆ, ಬಹಳ ಸ್ವಚ್ಛವಾದ ಕನ್ನಡಿ ಕೊಟ್ಟಿದ್ದಾರೆ, ಅಚ್ಚವಾದ ಕನ್ನಡಿ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಹೆಮ್ಮೆಯಿಂದ ಹೇಳಬೇಕು. ಕನ್ನಡಿ ಯಾಕೆ ನೋಡ್ತೇವೆ? ಕನ್ನಡಿನ ಯಾಕೆ ನೋಡ್ತೇವೆ? ಫೇಸ್ ರೀಡ್ ಮಾಡಬೇಕಿದೆ. ಇತ್ತೀಚೆಗೆ ಕನ್ನಡಿ ನೋಡ್ಕೊಳ್ಳೋದು ಕಡಿಮೆ ಆಗಿದೆ, ಫೇಸ್ಬುಕ್ ಬಂದಾಗಿದೆ ಅಲ್ಲ. ಆದರೆ ಕನ್ನಡಿ ಬೇಕು. ಅದನ್ನು ಚೆನ್ನಾಗಿ ನೀವು ಅವಲೋಕನ ಮಾಡಿಕೊಂಡು ನಿಮ್ಮ ಅಲಂಕಾರ ಹೇಗೆ ಆಗಿದೆ ಅಂತ ನೋಡ್ಲಿಕ್ಕೆ ಒಂದು. ಇನ್ನೊಂದು, ಆ ಒಳಗಿರುವಂತಹ ಬಿಂಬನನ್ನು ಚೆನ್ನಾಗಿ ತಿಳಿಬೇಕು. ಈಗ ನೋಡಿ, ಜೀವ ಪ್ರತಿಬಿಂಬ, ಭಗವಂತ ಬಿಂಬ. ಈ ಜಗತ್ತಿಗೆ ಈ ಸಿದ್ಧಾಂತವನ್ನು ಸ್ಪಷ್ಟವಾಗಿ ಪ್ರಮಾಣಬದ್ಧವಾಗಿ ಕೊಟ್ಟವರೇ ಭಗವತ್ಪಾದರು. ಜೀವ ಅಲ್ಪಗುಣ, ಭಗವಂತ ಗುಣಪೂರ್ಣ. ಅವ ಬಿಂಬನಾಗಿ ಒಳಗಿದ್ದು ಚಲಿಸಿದರೆ ನಾವು ಚಲಿಸಬಲ್ವಿ. ಈ ಸಿದ್ಧಾಂತ ಜಗತ್ತಿಗೆ ಹೇಳಿದವರೇ ಭಗವತ್ಪಾದರು. ಈ ಸಿದ್ಧಾಂತವನ್ನು, ವಿಷಯವನ್ನು ಮಂಡಿಸಿದಂತಹ ಏನು ಸಚ್ಚಾಸ್ತ್ರಗಳಿದೆ ಅದನ್ನು ಕನ್ನಡಿ ಅಂತ ಕರೆದಿದ್ದಾರೆ. ಅದಕ್ಕೆ ಆದರ್ಶಂ ಗುಣಗಣದರ್ಶನೇ ಮುರಾರೇ. ನೀವೆಲ್ಲ ನಾಳೆ ಹೋದ ಕೂಡಲೇ ನಮ್ಮ ಮಧ್ವಾಚಾರ್ಯ ಏನು ಕೊಟ್ಟಿದ್ದಾರೆ ಅಂತ ಯಾರಾದರೂ ಕೇಳಿದ ಕೂಡಲೇ ಈ ಉತ್ತರ ಕೊಡ್ರಿ, ಸಚ್ಚಾಸ್ತ್ರ ಅನ್ನುವಂಥ ಕನ್ನಡಿಯನ್ನು ಭಗವಂತನ ಗುಣ ಚೆನ್ನಾಗಿ ತಿಳಿಲಿಕ್ಕೆ ಕೊಟ್ಟಿದ್ದಾರೆ ಅಂತ ಪ್ರತಿಯೊಬ್ಬರು ಹೇಳಬೇಕು. ಯಾರು ಮಿಸ್ ಮಾಡೋ ಹಾಗಿಲ್ಲ.
ಯಾರೆಲ್ಲ ಫೇಸ್ಬುಕ್ನಲ್ಲಿ ಆ್ಯಕ್ಟಿವ್ ಆಗಿದ್ರಿ ಅವರೆಲ್ಲರೂ ಈ ಉತ್ತರ ಕೊಡಲೇಬೇಕು. ಮಧ್ವಾಚಾರ್ಯರ ಕೊಡುಗೆ ಏನು ಅಂದರೆ ಭಗವಂತನ ಗುಣಗಳನ್ನು ತಿಳಿಲಿಕ್ಕೆ ಸಚ್ಚಾಸ್ತ್ರಗಳ ಕನ್ನಡಿನೇ ಅವರ ಕೊಡುಗೆ ಅಂತ ಪ್ರತಿಯೊಬ್ಬರು ಹೇಳಬೇಕು. ಇದು ಅವರು ಕೊಟ್ಟದ್ದು ಕೊಡುಗೆ. ಸಚ್ಚಾಸ್ತ್ರ ಅಷ್ಟು ಸುಲಭವಾದದ್ದಲ್ಲ. ವ್ಯಕ್ತಿಗಳು ಎಷ್ಟು ನಿರ್ದುಷ್ಟರಿರ್ತಾರೋ ಅವರಿಂದ ಬರುವ ಕೃತಿಗಳು ಕೂಡ ಅಷ್ಟೇ ನಿರ್ದುಷ್ಟವಾದದ್ದು ಹೊರಗೆ ಬರ್ತದೆ. ಮನಸ್ಸಿನಲ್ಲಿ ಎಷ್ಟು ಕಲ್ಮಶ ಇರ್ತದೆ ಅವರಿಂದ ಆಗುವ ಕಾರ್ಯ ಕೃತಿ ಅಲ್ಲೆಲ್ಲ ಕಲ್ಮಶ ಸೇರಿಕೊಳ್ತದೆ. ಇದು ಕಾಮನ್ ಸೆನ್ಸು. ಭಗವತ್ಪಾದರು ದಾರ್ಶನಿಕ ಪ್ರಪಂಚದಲ್ಲಿ ಎತ್ತರದಲ್ಲಿರುವಂತಹ ಸೂರ್ಯ ಅವರು. ಆ ಸೂರ್ಯನ ಪ್ರಭಾ ಲೋಕದಲ್ಲೆಲ್ಲ ಹರಡಿದರೆ ಹೇಗೆ ಕತ್ತಲೆ ಓಡಿ ಹೋಗ್ತದೋ, ಭಗವತ್ಪಾದರು ಜಗತ್ತಿಗೆ ಕೊಟ್ಟ ಸಚ್ಚಾಸ್ತ್ರದ ಆ ಪ್ರಭೆ ಆ ಕಾಲದಲ್ಲಿದ್ದಂತಹ ಎಷ್ಟೆಲ್ಲ ಕತ್ತಲೆಗಳಂತಿತ್ತು ದರ್ಶನಗಳು ಅವೆಲ್ಲ ದೂರ ಸರಿದು ಬಿಟ್ಟುವಂತ. ಮಧ್ವಾಚಾರ್ಯರ ವಿವರಣೆ ಮಾಡುವಾಗ ಹಾಗೆ ಮಾಡ್ತಾರೆ ಪಂಡಿತಾಚಾರ್ಯರು. ಬಹಳ ಅದ್ಭುತವಾದಂಥ ವರ್ಣನೆ ಇದೆ. ಅವರನ್ನು ಅನುಸಂಧಾನ ಮಾಡಬೇಕು ನಾವೆಲ್ಲ, ಸುಮ್ಮನೆ ಅಲ್ಲ, ಅನುಸಂಧಾನ ಮಾಡಬೇಕು ಭಗವತ್ಪಾದರನ್ನು. ಸ್ವತಃ ಮಧ್ವಾಚಾರ್ಯರ ಬಗ್ಗೆ ಎಷ್ಟೋ ವಿಷಯಗಳನ್ನು ನಾವು ತಿಳಿತಾ ಬರ್ತೇವೆ. 3 ಬಾರಿ ಬದರಿಕಾಶ್ರಮಕ್ಕೆ ಹೋಗಿದ್ರಂತೆ. ಇವತ್ತಿನ ಬದರಿ ಅಲ್ಲ, 3 ಬಾರಿ ಹೋಗಿದ್ರು ಅಂತ. ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚನತ್ವಾ ಕೃತ್ವಾ ಭಾಷ್ಯಾಣಿ ಅನ್ನೋ ಪುನರಪಿ ಅನ್ನೋ ಮಾತಿಗೆ 2 ಬಾರಿ ಅನ್ನೋದಂತೂ ಸ್ಪಷ್ಟ ಇದೆ. ಉತ್ತರ ಬದರಿಗೆ ಹೋಗಿದ್ದಾರೆ. ಉತ್ತರ ಬದರಿಗೆ ಹೋದಾಗ ವೇದವ್ಯಾಸರು ಆದೇಶ ಮಾಡಿದ್ರಂತೆ, ನೋಡು ಸಜ್ಜನ ಜಗತ್ತು ನಿನಗಾಗಿ ಕಾಯ್ತಾ ಇದೆ. ಆಚಾರ್ಯರಂತಾರೆ, ನನಗಾಗಿ ಕಾಯೋದು ಅಂತಲ್ಲ, ಕಲಿಯುಗ ಬಂದ್ಬಿಟ್ಟಿದೆ, ಹೇಗಿದ್ರು ನಾನು ಹೋಗಾದರೂ ಏನು ಮಾಡಬೇಕು ಮತ್ತೆ ನಾನು ಕೆಳಗಡೆಗೆ, ಇನ್ನೇನು ಹೋಗಲ್ಲ ಅಂದಿದ್ರಂತ. ಇಲ್ಲ, ವಿಮಲಾನ್ ಮಣಿ ನಿವಗುಣೋಜ್ಜಿತಾನಿಮಾನ್, ನೀನು ಭೂಮಿಗೆ ಬಂದದ್ದು ಜ್ಞಾನ ಕೊಡಲಿಕ್ಕಾಗಿ. ಬಹಳಷ್ಟು ಸಜ್ಜನರು ಮಣಿಗಳೆಲ್ಲ ಕೆಸರಿನಲ್ಲಿ ಹೂತೋದಾಗ ಹೂತೋಗಿರ್ತಾರೆ. ಅಂದರೆ ಅವರಿಗೆ ಅಜ್ಞಾನದ ಕೆಸರಿನಲ್ಲಿ ಮುಳುಗೋಗಿರ್ತಾರೆ. ಅಂಥವರನ್ನೆಲ್ಲ ಪುನಃ ಸರಿಯಾದ ದಾರಿಗೆ ತರಬೇಕಲ್ಲ, ತತ್ವಜ್ಞಾನದ ದಾರಿಗೆ ತರಬೇಕಲ್ಲ, ಆ ಕೆಲಸ ನಿನ್ನಿಂದ ಆಗಬೇಕು. ಅದಕ್ಕೆ ನೀನು ಹೋಗು, ಗ್ರಂಥಗಳನ್ನು ರಚನೆ ಮಾಡು, ಬ್ರಹ್ಮಸೂತ್ರಕ್ಕೆ ಭಾಷ್ಯ ರಚಿಸು, ಮಹಾಭಾರತಕ್ಕೆ ತಾತ್ಪರ್ಯ ರಚಿಸು ಅಂತ ಸ್ವತಃ ವೇದವ್ಯಾಸರು ಆದೇಶ ಮಾಡಿ ಕಳಿಸಿದ್ರಂತೆ. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ, ಮಹಾಭಾರತಕ್ಕೆ ತಾತ್ಪರ್ಯವನ್ನು ರಚನೆ ಮಾಡು ಅಂತ ಹೇಳಿ ಕಳಿಸಿದ್ರಂತೆ. ಹೇಳಿ ಕಳಿಸಿದ್ರಿಂದಲೇ ಮಧ್ವಾಚಾರ್ಯರು ಭೂಮಿಗೆ ಬಂದು ಮಹಾಭಾರತದ ಪುಸ್ತಕಗಳನ್ನು ಸರ್ವಜ್ಞರಾದರೂ ಕೂಡ ದೇಶ ದೇಶಗಳಲ್ಲಿ, ಅರ್ಥಾತ್ ಭಾರತ ದೇಶದ ಎಷ್ಟು ಗ್ರಂಥಾಲಯಗಳು ಆ ಕಾಲದಲ್ಲಿತ್ತೋ ಅವುಗಳನ್ನೆಲ್ಲ ಅವರು ಸುತ್ತಿ ಸುತ್ತಿ ನೋಡಿ ಬಂದ್ರಂತೆ. ದೇಶೇ ದೇಶೇ ತಥಾ ಗ್ರಂಥಾನ್, ನೋಡಿ ಇದು ಮಧ್ವಾಚಾರ್ಯರು ನಮಗೆ ಕೊಟ್ಟಂತಹ ದೊಡ್ಡ ಕೊಡುಗೆ. ಹುಡುಕಿ ಸುತ್ತಿ ಸುತ್ತಿ ಬಂದ್ರಂತೆ. ಎಲ್ಲೆಲ್ಲಿ ಯಾವ್ಯಾವ ಗ್ರಂಥಗಳಿತ್ತೋ ಅದನ್ನು ಓದಿದ್ರಂತೆ, ತಲೆಯಲ್ಲಿ ತಂದುಕೊಂಡ್ರಂತೆ. ವೇದವ್ಯಾಸರ ಪ್ರೇರಣೆಯಂತೆ ಮಹಾಭಾರತದ ಒಳಗಿರುವ ಎಸೆನ್ಸ್ ಏನು, ತಾತ್ಪರ್ಯ ಏನು ಅಂತನ್ನೋದನ್ನು ಬುದ್ಧಿಯಲ್ಲಿ ತಂದು ಆಮೇಲೆ ರಚನೆ ಮಾಡಿಕೊಟ್ಟಂಥ ಗ್ರಂಥ ಅದೇ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಆಯ್ತಂತೆ. ಇದನ್ನು ವರ್ಣನೆ ಮಾಡ್ತಾ ತ್ರಿವಿಕ್ರಮ ಪಂಡಿತರಂತಾರೆ, ಆಚಾರ್ಯರೇ ನಿಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಗಿದೆ ಅದು ಅಂದರೆ ಇತಿಹಾಸ ಪುರಾಣಾಬ್ಧೇಹೇ ಅಂತಂದರು. ಇತಿಹಾಸ ಅದು ಒಂದು ಸಾಗರ, ಪುರಾಣ ಪ್ರಪಂಚ ಅದು ಒಂದು ಸಾಗರ, ನಿಮ್ಮ ಬುದ್ಧಿ ಅದೇ ಮಂದರ ಪರ್ವತ. ನೋಡಿ, ಮಧ್ವಾಚಾರ್ಯರ ಬುದ್ಧಿನೇ ಮಂದರ ಪರ್ವತ. ಮಧ್ವರ ಬುದ್ಧಿ ಅನ್ನೋ ಮಂದರ ಪರ್ವತವನ್ನು ಇತಿಹಾಸ ಪುರಾಣಗಳೆಂಬ ಸಾಗರದಲ್ಲಿಟ್ಟು ಚೆನ್ನಾಗಿ ಮಥನ ಮಾಡಿದ್ರಂತೆ. ಹಿಂದೆ ಕ್ಷೀರ ಸಮುದ್ರವನ್ನು ಮಥನ ಮಾಡಿದ್ರಲ್ಲ ದೇವತೆಗಳು ದಾನವರು ಸೇರಿ, ಆವಾಗ ಅಮೃತ ಬಂತು. ಇಲ್ಲಿ ಇತಿಹಾಸ ಪುರಾಣಗಳೆಂಬ ಸಾಗರದಲ್ಲಿ ನಿಮ್ಮ ಬುದ್ಧಿ ಅನ್ನೋ ಮಂದರವನ್ನಿಟ್ಟು ಮಥಿಸಿದಾಗ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವಂಥ ಅಮೃತ ಬಂದಿದೆ, ನೀವು ಅಮೃತವನ್ನು ಕೊಡುಗೆಯಾಗಿ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಇತಿಹಾಸ ಪುರಾಣಾಬ್ಧೇಹೇ ಭವಚ್ಚಿತ್ತಾದ್ರಿ ಲೋಳಿತಾತ್ ಅಂತಾರೆ. ಹಾಗಾದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದರೆ ಅದು ಅಮೃತ.
ಅದು ಮಧ್ವಾಚಾರ್ಯರದೇ ಮತ್ತೊಂದು ಪ್ರತಿರೂಪ ಅಂತ ನಾವು ಅನುಸಂಧಾನ ಮಾಡಬೇಕು. ನಾನು ಒಳಗಿಳಿದಿಲ್ಲ ವಿಷಯಗಳ ಒಳಗೆ, ಮೇಲ್ಮೇಲೆ ನಿಮ್ಮ ಜೊತೆಯಲ್ಲಿ ಸ್ವಲ್ಪ ವಿಷಯ ಹಂಚಿಕೊಂಡೆ. ಮೊದಲು ಮೇಲೆ ಅದ್ರ ಬಗ್ಗೆ ಏನು ಅನುಸಂಧಾನ ಇದೆ ಅಂತ ನೋಡೋಣ. ಮಧ್ವಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚನೆ ಮಾಡಿಕೊಟ್ರು. ವೇದಾಂತ ಸೂತ್ರಗಳು ಅಂದರೆ ಸಾಮಾನ್ಯ ಅಲ್ಲ. ವೇದಾಂತ ಸೂತ್ರಗಳಿಗೆ ಭಾಷ್ಯ ಅಂದರೆ ಅದ್ಭುತ. ಅದನ್ನು ನಾರಾಯಣ ಪಂಡಿತರು ಹೇಳ್ತಾರೆ, ರೂಪಮನ್ಯದಿವ ಧನ್ಯಮಾತ್ಮನಃ. ಅದು ಮಧ್ವಾಚಾರ್ಯರದೇ ಮತ್ತೊಂದು ಪ್ರತಿಬಿಂಬ ಅಂತ ವರ್ಣನೆ ಮಾಡ್ತಾರೆ. ಅದು ಪಂಡಿತಾಚಾರ್ಯ ಹೇಳಿತ್ತು. ಈಗ ನೋಡಿದರೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ತ್ರಿವಿಕ್ರಮ ಪಂಡಿತರು ಅದೊಂದು ಸುಧಾ ಅಂತ ವರ್ಣನೆ ಮಾಡಿದ, ಅಮೃತ ಅಂತ. ಆಶ್ಚರ್ಯ ಆಗ್ತದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಅಧ್ಯಾಯಗಳ ಸಂಖ್ಯೆ ಎಷ್ಟು ಅಂದರೆ 32 ಇದ್ದಾವೆ. 32 ಅಧ್ಯಾಯ, 5000ಕ್ಕೂ ಸ್ವಲ್ಪ ಹೆಚ್ಚು ಶ್ಲೋಕ. ಆ 32 ಅಧ್ಯಾಯದ ತಾತ್ಪರ್ಯ ನಿರ್ಣಯ ಇದೆಯಲ್ಲ, 32 ಅನ್ನೋ ಸಂಖ್ಯೆ ಇದೆ ಅಧ್ಯಾಯದ್ದು, ಅದೊಂದು ವಿಶೇಷವಾದ ಸಂಖ್ಯೆ. ಪಂಡಿತಾಚಾರ್ಯರು ಭಗವತ್ಪಾದರ ಬಗ್ಗೆ ವಿವರಣೆ ಕೊಡುವಾಗ ಒಂದು ಮಾತು ಹೇಳ್ತಾರೆ. ನಾವೆಲ್ಲ ನಮ್ಮ ಗುರುಗಳನ್ನು ಹೃದಯದಲ್ಲಿ ದಿನನಿತ್ಯ ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ಅವರ ಲಕ್ಷಣ ತಿಳಿದಿರಬೇಕಲ್ಲ. ಲಕ್ಷಣ ತಿಳಿದಿದ್ದರೆ ಧ್ಯಾನ ಮಾಡಲಿಕ್ಕಾಗ್ತದೆಯೇ? ಲಕ್ಷಣದಿಂದಲೇ ಎಲ್ಲವನ್ನು ಧ್ಯಾನ ಮಾಡಲಿಕ್ಕೆ ಅವಕಾಶ. ಅದಕ್ಕೆ ತಾನೇ ಲಕ್ಷಣ ಹೇಳ್ತು. ಲಕ್ಷಣ ಪ್ರಮಾಣಗಳಿಲ್ಲದೇನೆ ವಸ್ತು ಸ್ವರೂಪವನ್ನು ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಲಕ್ಷಣ ಪ್ರಮಾಣದಿಂದಲೇ ವಸ್ತುವಿನ ಸ್ವರೂಪ ನಿಶ್ಚಯ ಮಾಡಿಕೊಳ್ಬೇಕು. ನಾವೆಲ್ಲ ಮಾಧ್ವರು ಅಂತೇವಿ. ಮಧ್ವಾಚಾರ್ಯರ ಲಕ್ಷಣ ಏನು ಅಂತ ಕೇಳಿದರೆ ಹೇಳಬೇಕೋ ಬೇಡವೋ? ನಾವು ಮಧ್ವಾಚಾರ್ಯ ಲಕ್ಷಣನೇ ಗೊತ್ತಿಲ್ಲದೆ ಇದ್ದರೆ ಮಧ್ವಾಚಾರ್ಯ ಪರಿಚಯ ಮಾಡಿಸೋದು ಹೇಗೆ? ಪ್ರಮಾಣ ಇಲ್ಲದಿದ್ದರೆ, ಲಕ್ಷಣಗಳಿಲ್ಲದೆ ವಸ್ತು ಸ್ವರೂಪ ನಿಶ್ಚಯಿಸಲಿಕ್ಕೆ ಯಾಕೆ ಸಾಧ್ಯ? ಯೋಚಿಸ್ಬೇಕು. ಹಾಗಾಗಿ ಲಕ್ಷಣ ತಿಳಿಬೇಕಲ್ಲ. ಅವರ ಲಕ್ಷಣ ಏನು? ಮಧ್ವಾಚಾರ್ಯ ಲಕ್ಷಣ ಏನು? ಈಗ ಎದುರುಗಡೆಗೆ ಮಧ್ವಾಚಾರ್ಯ ಬಂದರೂ ಇವರು ಮಧ್ವಾಚಾರ್ಯರು ಅಂತ ಗುರುತಿಸ್ಲಿಕ್ಕಾಗಲ್ಲ ಲಕ್ಷಣ ಗೊತ್ತಿಲ್ಲದೆ ಇದ್ದರೆ. ಅವರ ಲಕ್ಷಣ ಏನು? ಸಾಮಾನ್ಯ ದಿನನಿತ್ಯ ಪಾಠ ಮಾಡಿಕೊಡುವ ಗುರುಗಳದ್ದೇ ಚೆನ್ನಾಗಿ ಧ್ಯಾನ ಮಾಡಬೇಕು ಅಂತಿದೆ ಅಂತೆ ನಾವು. ಯಥಾ ದೇವೇ ತಥಾ ಗುರು. ಇನ್ನು ಮಧ್ವಾಚಾರ್ಯರ ಲಕ್ಷಣ ಏನು ಅಂತ ತಿಳಿದಿದ್ರೆ, ಅದಕ್ಕೆ ಅವರು ಹೇಳ್ತಾರೆ 32 ಲಕ್ಷಣಗಳ ಒಂದು ಅದ್ಭುತವಾದಂಥ ದೇಹ ಅದು ಮಧ್ವಾಚಾರ್ಯರ ದೇಹ ಅಂತ ಹೇಳ್ತಾರೆ. ಲೋಕದಲ್ಲಿ ಎಲ್ಲೂ ನೀವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನೋಡಿ, ಎಲ್ಲರೂ ಕೂಡ ಒಕ್ಕೊರಳಿನಿಂದ ನಾವು ಅನುಸಂಧಾನ ಮಾಡಬೇಕಾದ ನಮ್ಮ 3 ಲೋಕದ ಗುರುಗಳ ಲಕ್ಷಣ ಎಷ್ಟಿದೆ ಅಂತೆ? 32 ಲಕ್ಷಣಗಳ ದೇಹ ಅಂತ. ಇನ್ಯಾರಿಗೂ ಇಲ್ಲ. ಅವರ ಕಾಲದಲ್ಲೇ ಅವರ ಸಮಕಾಲೀನರು ಕೆಲವರು ಜಗಳ ತೆಗೆದಿದ್ರಂತೆ. ಯಾವುದ್ಯಾವುದೋ ಲಕ್ಷಣಶಾಸ್ತ್ರದ ವಿಷಯದೊಳಗೆ ತುಂಬ ಜಗಳ ತೆಗೆದಿದ್ರಂತೆ. ಕೆಲವೊಮ್ಮೆ ಏನಾಗ್ತದೆ, ಅಸೂಯೆ, ಈರ್ಷೆ, ಮಾತ್ಸರ್ಯ ಇವೆಲ್ಲ ಸಮಾಜದಲ್ಲಿ ಬಹಳಷ್ಟು ಕೆದರ್ಡೋ ಹಾಗೆ ಮಾಡ್ತಿರ್ತದೆ. ಮಧ್ವಾಚಾರ್ಯ ಕಾಲದಲ್ಲೇ ಹೀಗೊಂದು ಘಟನೆ ನಡೆದಿತ್ತು. ಅವರ ದೇಹದ ಬಗ್ಗೆ, ಅವರ ದೇಹದಲ್ಲಿರುವಂಥ ಲಕ್ಷಣಗಳ ಬಗ್ಗೆ ಚರ್ಚೆ ಆಯ್ತಂತೆ. ಇನ್ನೊಬ್ಬ ಯಾರೋ ಪಂಡಿತ, ಅವನಿಗೆ ಇವರ ವ್ಯಕ್ತಿತ್ವ, ಇವರ ಲಕ್ಷಣ ನೋಡಿ ಸಹಿಸಲಿಕ್ಕಾಗದೆ ಅವರ ಶಿಷ್ಯರ ಮೂಲಕವಾಗಿ ಇವರನ್ನು ಅಣಕಿಸುವ ಕೆಲಸ ಮಾಡಿದ್ನಂತೆ. ಎಲ್ಲ ಕಾಲದಲ್ಲಿ ಇಂಥವ್ರು ಇರ್ತಾರೆ, ಇದೇನು ಹೊಸದು ಅಂದ್ಕೊಳ್ಬೇಡ್ರಿ. ಮತ್ತೆ ಆವಾಗ ಮಧ್ವಾಚಾರ್ಯರು ಸ್ವತಃ ಲಕ್ಷಣಶಾಸ್ತ್ರದಿಂದಲೇ ಹೀಗೀಗಿರಬೇಕು ಅಂತ ತೋರಿಸಿ ಲೋಕಕ್ಕೆಲ್ಲ ಲಕ್ಷಣಶಾಸ್ತ್ರ ಹೀಗೆ ಅಂತ ವ್ಯಾಖ್ಯಾನ ಮಾಡಿಕೊಟ್ಟವರು ಮಧ್ವಾಚಾರ್ಯ. ಹಿಂದೆಲ್ಲ ಶಿಲ್ಪಿಗಳು ಶಿಲ್ಪಶಾಸ್ತ್ರದ ಅಧ್ಯಯನಕ್ಕೆ ಅಂತ ತಮ್ಮ ಹತ್ರ ವಿದ್ಯಾರ್ಥಿಗಳು ಬಂದರೆ ಮಧ್ವಾಚಾರ್ಯ ಕಾಲದಲ್ಲಿ ಶಿಲ್ಪಶಾಸ್ತ್ರಕ್ಕೆ ಅಂತಂದಮೇಲೆ ಒಂದು ಉದಾಹರಣೆ ತೋರಿಸ್ಬೇಕು, ಒಂದು ಮಾಡೆಲ್ ತೋರಿಸ್ಬೇಕಲ್ಲ. ಹೇಳ್ತಿದ್ರಂತೆ ಗುರುಗಳು, ಒಂದು ಸಲ ಮಧ್ವಾಚಾರ್ಯರನ್ನ ನೋಡ್ರಿ, ಆಮೇಲೆ ನೀವು ಶಿಲ್ಪಶಾಸ್ತ್ರದೊಳಗೆ ನಿಮಗೆ ಪಾಠ ಮಾಡ್ತೀನಿ, ಯಾಕಂದರೆ ನಿಮಗೆ ಮಾಡೆಲ್ ಯಾರು ಅಂದ್ರೆ ಅವರೇ ಅಂತಿದ್ರಂತೆ. ಹಿಂಗಿದ್ರು ನಮ್ಮ ಗುರುಗಳು. ಪ್ರತಿಮಾ ಲಕ್ಷಣ ಲಕ್ಷಣಾಯ ಲಕ್ಷ್ಯಂ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದ್ಭುತ. ಮಧ್ವಾಚಾರ್ಯರನ್ನು ನೋಡಬೇಕು ಅಂದರೆ ಇವತ್ತು ನಮ್ಮ ಪಲಿಮಾರು ಶ್ರೀಪಾದಂಗಳವರು ಮಧ್ವಾಚಾರ್ಯರನ್ನು ಎಲ್ಲ ಮಾಧ್ವರು ನೋಡಬೇಕು ಅಂತ ಹೇಳಿಯೇನೆ ಪಾಜಕ ಕ್ಷೇತ್ರದಲ್ಲಿ ಅತ್ಯಂತ ಸಲ್ಲಕ್ಷಣ ಭರಿತವಾದ ಆಚಾರ್ಯರನ್ನು ನಿಲ್ಲಿಸಿದಂತಹ ಶ್ರೀಪಾದಂಗಳವರು ಅಂದರೆ ಪಲಿಮಾರು ಸ್ವಾಮಿಗಳು. ಯಾರಾದರೂ ನೋಡ್ಬೋದು ಹೋಗಿ, ಹೇಗಿದ್ರು ನಮ್ಮ ಗುರುಗಳು ಅಂತ. ಅನೇಕ ಜನಗಳು
ನಡೀತಾ ನಡೀತಾ ಬಂದರೆ ಮೆರವಣಿಗೆಯಲ್ಲಿ ಮಧ್ವಾಚಾರ್ಯರು ಕೂಡ ಹಿಂದೆ ನಡೀತಾ ನಡೀತಾ ಮೆರವಣಿಗೆಯಲ್ಲಿ ಬರ್ತಿದ್ರೆ ಎಲ್ಲರ ದೃಷ್ಟಿ ಅವರ ಮೇಲೆ ಬಿದ್ದರೆ ಅವರ ಮುಖ ಕಾಣಿಸ್ಬೇಕು. ಎಷ್ಟು ಕಾಣಿಸ್ಬೇಕು ಅಂದರೆ ಎದೆಯಿಂದ ಮೇಲ್ಭಾಗ ಎಲ್ರಿಗೂ ಕಾಣಿಸ್ಬೇಕಂತ. ಸಮದರ್ಶಯದೂರ್ಧ್ವಮೋರಸೋಸೋ, ಊರ್ಧ್ವಮೋರಸು ಎಲ್ಲೇ ನಿಂತು ನೋಡಲಿ ಮಧ್ವಾಚಾರ್ಯರ ಮುಖ ಕಾಣಿಸ್ತಿತ್ತಂತ. ಅಂದ್ರೆ ಅವ್ರ ಎತ್ತರ ಎಷ್ಟಿರಬೇಕು? ಷಣ್ಣವತ್ಯಂಗುಲೋ ಯಸ್ತು ಅಂತ ಭಗವತ್ಪಾದರೆ ಹೇಳಿಕೊಡ್ತಾರೆ. ಉತ್ತಮ ಗುರುಗಳ ಲಕ್ಷಣ 96 ಅಂಗುಲ. ಅದನ್ನೆಲ್ಲ ಲಕ್ಷಣಗಳನ್ನು ನಾವು ಲಕ್ಷಣಶಾಸ್ತ್ರ ತಿಳಿದಾಗ ಎಲ್ಲಿ ಇದನ್ನು ಸಮನ್ವಯ ಮಾಡ್ಕೊಂಡು ನೋಡಬೇಕು ಅಂದರೆ ಮಧ್ವಾಚಾರ್ಯರಲ್ಲಿ ನೋಡಬೇಕು. ಉತ್ತಮ ಗುರುಗಳ ಲಕ್ಷಣ 96. ಬ್ರಹ್ಮ ಪದವಿಗೆ ಬರುವ ರುಜುಗಳ ಲಕ್ಷಣ ಇದೆಯಲ್ಲ ಅದು 32. 32 ಸಲ್ಲಕ್ಷಣ ಭರಿತರಾದವರು ಮಧ್ವಾಚಾರ್ಯ. ಅದನ್ನು ಒಂದು ಸಲ ಸಮಯ ಮಾಡಿಕೊಂಡು ಹೇಳ್ತೇನೆ. ಸಪ್ತ ದೀರ್ಘ, ಸಪ್ತ ರಕ್ತ, ಷಡುನ್ನತಃ, ತ್ರಿಪೃಥು ತ್ರಿಗಂಭೀರ ಅಂತ ವಿವರಣೆ ಮಾಡಿದ್ದಾರೆ ಅದನ್ನು ತಂತ್ರಸಾರದಲ್ಲಿ. ದೇಹದೊಳಗೆ ಯಾವ್ಯಾವ ಅವಯವಗಳು ಉದ್ದ ಇರಬೇಕು, ಯಾವುದು ಕೆಂಪಿರಬೇಕು, ಯಾವುದು ದಷ್ಟಪುಷ್ಟ ಇರಬೇಕು, ಯಾವುದು ವೃತ್ತಾಕಾರದಲ್ಲಿರಬೇಕು, ಇದನ್ನು ಯೋಚಿಸಿ ಆ ಲಕ್ಷಣಗಳನ್ನು ತಿಳಿಬೇಕು ಅಂತ ಸಮನ್ವಯ ಮಾಡಿ ಕೊಡ್ತಾರೆ. ಮಧ್ವಾಚಾರ್ಯರು ಹಾಗೇ ಇದ್ರಂತೆ. 32 ಸಲ್ಲಕ್ಷಣ ಭರಿತರಾಗಿದ್ದರು. ಅದಕ್ಕೆ ದ್ವಾತ್ರಿಂಶಲ್ಲಕ್ಷಣೋಪೇತಾನಾಮ್ ಅಂತ ಅವರನ್ನು ವರ್ಣನೆ ಮಾಡ್ತಾರೆ. ಪವನೋವಾ ವ್ರತಿರೂಪ ಆವ್ರಜನ್ ಅಂತ ಮಧ್ವಾಚಾರ್ಯರ ವರ್ಣನೆ ಮಾಡುವಾಗ ಹೇಳಿದೆ. ಈಗ ನೋಡಿ 32 ಲಕ್ಷಣ ಮಧ್ವಾಚಾರ್ಯರದ್ದಾದರೆ ಅವರು ರಚಿಸಿಕೊಟ್ಟ ಮಹಾಭಾರತ ತಾತ್ಪರ್ಯ ನಿರ್ಣಯದ ಅಧ್ಯಾಯದ ಸಂಖ್ಯೆಯೂ ಕೂಡ ಎಷ್ಟಾಗಿದೆ? 32 ಆಗಿದೆ. 32. ಹಾಗಾದ್ರೆ ಏನಾಯಿತು? ಹೆಂಗೆ ರೂಪಮನ್ಯದಿವ ಧನ್ಯಮಾತ್ಮನಃ ಅಂತ ಬ್ರಹ್ಮಸೂತ್ರ ಭಾಷೆ ಹೇಗೆ ಮಧ್ವಾಚಾರ್ಯರ ಪ್ರತಿರೂಪವೋ, 32 ಲಕ್ಷಣಗಳ ಭರಿತರಾದ ಭಗವತ್ಪಾದರ 32 ಅಧ್ಯಾಯದ ಮಹಾಭಾರತ ತಾತ್ಪರ್ಯ ನಿರ್ಣಯವೂ ಕೂಡ ಅವರದ್ದೇ ಪ್ರತಿರೂಪ ಅಂತ ನಾವು ಭಾವಿಸಬೇಕು. ಯಾರ್ಯಾರ ಮನೆಯಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಇದೆ, ಪುಸ್ತಕ ಇದೆ, ಅವರ ಮನೆಯಲ್ಲೆಲ್ಲ ಮಧ್ವಾಚಾರ್ಯರಿದ್ದಾರೆ ಅಂತ ಅರ್ಥ. ಇದು ಒಂದು ಅಂಶ. ಎರಡನೇ ಅಂಶ ಹೇಳ್ತೇನೆ. ಎಂಥ ಸಮಸ್ಯೆ ಬಂದರೂ ಮಹಾಭಾರತ ತಾತ್ಪರ್ಯದಲ್ಲಿ ಪರಿಹಾರ ಸಿಗ್ತದೆ. ಯಾಕೆ? ಆಶ್ಚರ್ಯ ಆಗ್ತದೆ. ಅದು ಮಧ್ವಾಚಾರ್ಯರೇ, ಅದು ನಿಜ, ಅದು ಮಧ್ವಾಚಾರ್ಯದೇ ಪ್ರತೀಕ. ನಾವಿಟ್ಕೊಂಡು ಪೂಜೆ ಮಾಡುವ ಪ್ರತಿಮೆಗಿಂತಲೂ ಉನ್ನತವಾದ ಪ್ರತೀಕ ಅಂದರೆ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದರಲ್ಲಿ ಸಂಶಯನೇ ಇಲ್ಲ. ಅಷ್ಟು ಅದ್ಭುತವಾದ ಗ್ರಂಥ. ಯಾಕೆ ಅಂತ ಕೇಳಿದರೆ ಮಹಾಭಾರತ ಅಷ್ಟು ಎತ್ತರದ ಗ್ರಂಥ. ಮಹಾಭಾರತ ಎಲ್ಲ ಶಾಸ್ತ್ರಗಳಲ್ಲಿ ಅತ್ಯುತ್ತಮವಾದ ಗ್ರಂಥ. ಅದು ಆ ಗ್ರಂಥಕ್ಕೆ ನಿರ್ಣಯ ಬರೆದದ್ರಿಂದ ಭಗವತ್ಪಾದರ ತಾತ್ಪರ್ಯ ನಿರ್ಣಯವೂ ಕೂಡ ಎಲ್ಲದಕ್ಕಿಂತ ಶ್ರೇಷ್ಠವಾದ ಗ್ರಂಥ ಅಂತ ಆಯ್ತಂತೆ. ನಿರ್ಣಯ ಸರ್ವಶಾಸ್ತ್ರಾಣಾಮ್ ಅನ್ನೋ ಪ್ರಮಾಣ ಹೇಳ್ತದೆ ನಮಗಿದನ್ನು ಅನುಸಂಧಾನ ಮಾಡಲಿಕ್ಕೆ. ಒಂದು ಸಲ ಹೀಗೆ ನಡೀತಂತೆ ಘಟನೆ. ಭಾರತಂ ಸರ್ವವೇದಾಶ್ಚ ತುಲಾಂ ಆರೋಪಿತ ಪುರ ಅಂತ ಒಂದು ಮಾತನ್ನು ಉದಾಹರಿಸ್ತಾರೆ. ಅದು ಬ್ರಹ್ಮಾಂಡ ಪುರಾಣದ್ದು ಅಂತ. ಅದು ಕೊನೆಗೆ ಮಹಾಭಾರತದ ಕೊನೆಯಲ್ಲೂ ಕೂಡ ಬರ್ತದದು. ಶಿಷ್ಯರೆಲ್ಲ ವೇದವ್ಯಾಸರನ್ನು ಕೇಳಿದ್ರಂತೆ. ವ್ಯಾಸರನ್ನು ಕೇಳುವಾಗಂತಾರೆ, ಇಷ್ಟು ಗ್ರಂಥಗಳೆಲ್ಲ ಇದ್ದಾವಲ್ಲ, ಈ ಗ್ರಂಥಗಳಲ್ಲಿ ಅತಿ ಶ್ರೇಷ್ಠವಾದ ಗ್ರಂಥ ಯಾವುದು? ವೇದವ್ಯಾಸರು ಹೇಳ್ಬೋದಾಗಿತ್ತು, ಇದೇ ನನ್ನ ಗ್ರಂಥ, ಇದು ಅತ್ಯಂತ ಶ್ರೇಷ್ಠ ಅಂತ. ಆದರೆ ಭಗವತ್ಪಾದರ ಅದು ವೇದವ್ಯಾಸರ ದೃಷ್ಟಿ ಇದೇ ಶ್ರೇಷ್ಠ ಅಂತ ಕೂಡಲೇ ಅವರು ಹೇಳಲಿಲ್ಲ. ಶಿಷ್ಯರಿಗೆಲ್ಲ ಕೆಲಸ ಕೊಟ್ರಂತೆ. ನೀವೆಲ್ಲ ನನ್ನ ಅಧ್ಯಯನ ಮಾಡಲಿಕ್ಕೆ, ನನ್ನ ಗ್ರಂಥಗಳನ್ನು ಅಧ್ಯಯನ ಮಾಡೋ ಶಿಷ್ಯರು ಬಂದಿದ್ದೀರಿ, ಅದಕ್ಕೆ ನಿಮಗೊಂದು ಕೆಲಸ ಕೊಡ್ತೇನೆ, ಒಂದು ತಕ್ಕಡಿ ತೊಗೊಂಡು ಬನ್ನಿ ಅಂದರು. ಒಂದು ತಕ್ಕಡಿ ತಂದ್ರಂತೆ. ಆ ತಕ್ಕಡಿ ಒಳಗೆ ವೇದಗಳ ಪ್ರತಿನಿಧಿ, ಮಹಾಭಾರತದ ಪ್ರತಿನಿಧಿಯಾಗಿ ಆ ತಕ್ಕಡಿ ಒಳಗೆ ಒಂದೊಂದು ಕಡೆಯಲ್ಲಿ ಇಡ್ಲಿಕ್ಕೆ ಶುರು ಮಾಡಿದ್ರಂತೆ. ಸರಿ ಅಂತ ಕೆಲವರು ಮಣಿ ಇಟ್ಟರು ಅಂತ ಹೇಳ್ತಾರೆ. ಅಂತೂ ಆ ತಕ್ಕಡಿ ಒಳಗೆ ತೂಗಬೇಕೀಗ. ಒಂದು ಕಡೆ ವೇದ ಪುರಾಣಗಳ ಪ್ರತಿನಿಧಿಗಳನ್ನೆಲ್ಲ ಒಂದು ಕಡೆ ಇಟ್ಟರಂತೆ, ಇನ್ನೊಂದು ಕಡೆಯಲ್ಲಿ ಮಹಾಭಾರತದ ಪ್ರತಿನಿಧಿಯಾಗಿ ಇನ್ನೊಂದು ಕಡೆಯಲ್ಲಿ ಇಟ್ಟರಂತೆ. ಆ ತಕ್ಕಡಿಯಲ್ಲಿ ತೂಗಲಿಕ್ಕೆ ಹೇಳಿದಾಗ ತೂಗಿದ್ರೆ ಉಳಿದೆಲ್ಲ ವೇದ ಪುರಾಣಗಳ ಭಾಗ ಇತ್ತಲ್ಲ ಅದು ಮೇಲೆ ಹೋಯ್ತಂತೆ, ಮಹಾಭಾರತದ ಭಾಗ ಇತ್ತಲ್ಲ ಅದು ಕೆಳಗೆ ಹೋಗಿಬಿಡ್ತಂತೆ.
ಆವಾಗ ವ್ಯಾಸರಂತಾರೆ, ತೂಗಿದಾಗ ಇವೆರಡರ ಮಧ್ಯದೊಳಗೆ ಇದು ಕೆಳಗೆ ಹೋಗಿದೆ, ಅದು ಮೇಲ್ ಹೋಗಿದೆ, ಅದರಿಂದಲೇನೆ ಮಹಾಭಾರತ ಶ್ರೇಷ್ಠ ಅಂತ ವ್ಯಾಖ್ಯಾನ ಮಾಡಿದ್ರಂತೆ. ಹಾಗಾಗಿ ಮಹಾಭಾರತದಂಥ ಗ್ರಂಥ ಜಗತ್ತಿನಲ್ಲೇ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣವನ್ನು ಹೇಳಿಕೊಟ್ಟು ಈ ರೂಟ್ನಲ್ಲಿ ಮಹಾಭಾರತದ ಮಹತ್ವವನ್ನು ಅರ್ಥೈಸ್ಕೊಳ್ರಿ ಅಂತ ಹೇಳಿಕೊಡ್ತಾರೆ ಮಧ್ವಾಚಾರ್ಯರು. ಇದೂ ಕೂಡ ಮಹಾಭಾರತಕ್ಕೆ ಭಗವತ್ಪಾದರು ಕೊಟ್ಟ ಒಂದು ದೊಡ್ಡ ಕೊಡುಗೆಗಳಲ್ಲಿ ಸೇರ್ತದೆ. ಹಾಗಾಗಿ ನಾವು ಭಾರತ ದೇಶದಲ್ಲಿ ಹುಟ್ಟಿ ಮಹಾಭಾರತ ಗ್ರಂಥದ ಬಗ್ಗೆ ಹೆಮ್ಮೆ ಪಡದೆ ಹೋದರೆ ನಮ್ಮಂಥ ಅವಿವೇಕಿಗಳೇ ಮತ್ತೊಬ್ಬರಿಲ್ಲ ಅಂತ ಆಗ್ತೇವೆ. ಇವತ್ತು ಜಗತ್ತಿನ ಬಹಳ ದೊಡ್ಡ ಗ್ರಂಥ ಅಂದರೆ ಮಹಾಭಾರತ. ಧರ್ಮೇಚ ಅರ್ಥೇಚ ಕಾಮೇಚ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ಕುತ್ರಚಿತ್ ಅಂತ. ಇದು ಕೊನೆಗೆ ಮಹಾಭಾರತದ ಕೊನೆಯಲ್ಲೂ ಬರ್ತದೆ, ಬೇರೆ ಕಡೆಯಲ್ಲೂ ಹೇಳ್ತಾರೆ. ಇದನ್ನು ಉದಾಹರಿಸಿ ಭಗವತ್ಪಾದರು ಹೇಳ್ತಾರೆ, ಮಹಾಭಾರತ ಶ್ರೇಷ್ಠ ಯಾಕೆ ಅಂತ. ಧರ್ಮದ ವಿಷಯದಲ್ಲಿ ನಮಗೇನೋ ಬೇಕು, ಇದು ಧರ್ಮನೋ ಅಧರ್ಮನೋ ಇದನ್ನು ತಿಳ್ಕೊಳ್ಬೇಕು ಅಂತ ಅನ್ನಿಸ್ತು. ಏನು ಮಾಡೋಣ? ಧರ್ಮಶಾಸ್ತ್ರಗಳನ್ನು ನೋಡಿದರೂ ಕೂಡ ಅಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟು ಅರ್ಥ ಮಾಡಿಸ್ತಾರೋ ಇಲ್ಲೋ, ಆದರೆ ವೇದವ್ಯಾಸರು ಮಾತ್ರ ಆ ಧರ್ಮದ ವಿಷಯದೊಳಗೆ ಪರಿಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಧರ್ಮದ ವಿಷಯದೊಳಗೆ ಅದು ಮಹಾಭಾರತದೊಳಗಿದೆ ಅಂದರೆ ಅದು ಅತ್ಯದ್ಭುತವಾದ ರೀತಿಯಲ್ಲಿ ನಿರ್ಣಯವಾಗಿದೆ, ಅದನ್ನೇ ತಿಳ್ಕೊಂಡು ಆಚರಣೆ ಮಾಡ್ರಿ ಅಂತ ಹೇಳ್ತಾರೆ ಅವರು. ಅರ್ಥೇಚ ಕಾಮೇಚ, ಅರ್ಥದ ವಿಷಯದೊಳಗೆ ಇಲ್ಲೇನಿದೆ ಅದೇ ಎಲ್ಲ ಕಡೆಯಲ್ಲಿ ಬರಬೇಕಂತ. ಕಾಮದ ವಿಷಯದೊಳಗೆ ಇಲ್ಲೇನಿದೆ ಅದೇ ಎಲ್ಲ ಕಡೆಯಲ್ಲಿ ಇರೋದಂತ. ಇಲ್ಲಿಲ್ಲ ಎಲ್ಲೂ ಇಲ್ಲ, ಇಲ್ಲಿದೆ ಹಾಗಾದರೆ ಎಲ್ಲೆಡೆಯಲ್ಲಿ ಅದು ಬರ್ತಾ ಇದೆ ಅಂತ. ಇದು ಬರೀ ಧರ್ಮೇಚ ಅರ್ಥೇಚ ಅಂತ ನಾನು ಹೇಳಿದೆ. ಎಲ್ಲ ಶಾಸ್ತ್ರಗಳ ವಿಷಯವೂ ಮಹಾಭಾರತದಲ್ಲಿ ಬಂದಿದೆ. ನೀವಿವತ್ತು ಜಗತ್ತಿನೊಳಗೆ ಯಾವುದೇ ಶಾಸ್ತ್ರ ತಗೊಂಡು ಬರ್ರಿ, ಮಹಾಭಾರತದೊಳಗೆ ಅದು ಒಂದು ಕಡೆಯಲ್ಲಿ ಒಂದಲ್ಲ ಒಂದು ಕಡೆಯಲ್ಲಿ ಅದು ಸೇರ್ಕೊಂಡಿರ್ತದೆ. ಈ ಕಾರಣದಿಂದಲೇ ಮಹಾಭಾರತ ಅತ್ಯುತ್ತಮವಾದ ಗ್ರಂಥ ಅಂತ ತಿಳಿರಿ ಅಂತ ಎರಡನೇ ಕಾರಣವನ್ನು ಭಗವತ್ಪಾದರು ಮಹಾಭಾರತದ ಬಗ್ಗೆ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಹೀಗೊಂದು 6 ಕಾರಣಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 3ನೇ ಕಾರಣವನ್ನು ಒಂದು ಹೇಳ್ತೇನೆ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಅಂತ ಒಂದು ಮಾತು. ಇದು ಮಹಾಭಾರತದಲ್ಲೇ ಬಂದದ್ದು. ಮಹಾಭಾರತ ಯಾಕೆ ಶ್ರೇಷ್ಠ ಅಂದರೆ ಶಬ್ದ ಹಾಗೂ ಅರ್ಥಗಳ ಭಾರ ಇದರೊಳಗಿದೆ ಅಂತ. ಶಬ್ದ ಭಾರ ಇವತ್ತು ಕೋಟ್ಯಂಶೋಪಿ ನ ವಿದ್ಯತೆ. ಮಹಾಭಾರತ ಎಷ್ಟು ರಚನೆ ಆಯಿತು ವ್ಯಾಸರ ಮುಖದಿಂದ, ಇವತ್ತು ನಮ್ಮ ತನಕ ಬರೋದಾಗ ಅಲ್ಲ, ಭಗವತ್ಪಾದರ ಕಾಲದಲ್ಲೇನೆ ಕೋಟ್ಯಂಶವೂ ಸಿಗಲಿಲ್ಲ ಅಂತ ಹೇಳ್ತಾರೆ ಭಗವತ್ಪಾದರು. ಅದೇನಾಯಿತು ಅಂತ ಯೋಚಿಸ್ಬೇಕು. ದೇವಲೋಕಕ್ಕೆ ಹೋಗಿದೆ ಒಂದಿಷ್ಟು, ಆದರೆ ನಮಗದು ಸಿಕ್ಕ ಭಾಗ ಬಹಳ ಕಡಿಮೆ ಅಂತ ಹೇಳಿದ್ದಾರೆ. ಮಹಾಭಾರತ ಶಬ್ದದಿಂದಲೂ ಭಾರ, ಅರ್ಥದಿಂದಲೂ ಭಾರ. ಹಾಗಾಗಿ ಮಹಾಭಾರತ ಅತ್ಯಂತ ಶ್ರೇಷ್ಠ. ಯಾರು ಈ ನಿರುಕ್ತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅವರ ಪಾಪಗಳು ಕಳೀತದೆ ಅಂತ ಹೆಸರಿನ ಬಗ್ಗೆ ಹೇಳಿದ್ದಾರೆ. ಯಾವುದಾದ್ರೂ ಒಂದು ಗ್ರಂಥದ ಹೆಸರಿನ ನಿರ್ವಚನದಿಂದ ಪಾಪ ಕಳೀತದೆ ಅಂತ ಕೇಳಿದರೆ ಅರ್ಥವಾದವನ್ನು, ಈ ಅರ್ಥವಾದದ ಮಾತನ್ನು ಇಟ್ಟುಕೊಂಡು ಕೂಡ ಮಹಾಭಾರತದ ಮಹತ್ವವನ್ನು ಅರ್ಥೈಸಿಕೊಳ್ಳಿ ಅಂತ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡಿಕೊಡ್ತಾರೆ. ಹೀಗೆ ಮಹಾಭಾರತದ ಶ್ರೇಷ್ಠತೆಯ ಬಗ್ಗೆನೇ ಭಗವತ್ಪಾದರು ಕೊಟ್ಟಂತಹ ದಾರಿಯಲ್ಲಿ ನಾವು ಹೋದಾಗ ಎಷ್ಟು ಅದ್ಭುತ ಗ್ರಂಥ ಮಹಾಭಾರತ ಅಂತ ತಿಳಿಲಿಕ್ಕಾಗ್ತದೆ. ಇನ್ನು ನಾನು ಬರುವಾಗ ಒಟ್ಟು 18 ಪರ್ವಗಳ ವಿಷಯಗಳಲ್ಲಿ ಭಗವತ್ಪಾದರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಗೆ ನಿರ್ಣಯ ಯಾವ್ಯಾವ ಅಂಶದಲ್ಲಿ ಕೊಡ್ತಾರೆ ಅನ್ನೋದನ್ನು ಆ್ಯಕ್ಚುಲಿ ಪಾಯಿಂಟ್ ಮಾಡಿ ಬಂದಿದ್ದೆ ನಾನು. ಆದರೆ ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಸಮಯ ಇರಲ್ಲ, ಆದ್ದರಿಂದ ಒಂದೆರಡು ಅಂಶವನ್ನು ನಿಮ್ಮ ಮುಂದೆ ಹಂಚಿಕೊಂಡಿರ್ತೇನೆ. ಇದುವರೆಗೂ ಕೇಳಿದ್ವಿ ಮಹಾಭಾರತದ ಶ್ರೇಷ್ಠತೆಯ ಬಗ್ಗೆ. ಈಗ ಒಳಗೆ ಪ್ರವೇಶ ಮಾಡಿದಾಗ ಅಲ್ಲಿಯ ಶ್ಲೋಕಗಳನ್ನೇನು ಹೇಳಲ್ಲ. ಮಹಾಭಾರತದ ರಚನೆ ಮಾಡಿದವರು ಯಾರು? ಈಗ ಸಾಮಾನ್ಯವಾಗಿ ನಿಮಗೆ ಬರೋ ಪ್ರಶ್ನೆ ಏನು? ಕವಿ ಯಾರು, ಕವಿಯ ಕಾಲ ಏನು, ಮತ್ತು ಪ್ರಸಂಗ ಏನು, ಅವನು ರಚನೆ ಮಾಡಿದ ಕಾವ್ಯದ ಪ್ರಸಂಗ. ಇದು ಇವತ್ತಿನ ಪಠ್ಯಪುಸ್ತಕಗಳನ್ನು ಓದುವ ನಮಗೆ ಪ್ರಾರಂಭದಲ್ಲೇ ಹೇಳ್ತಾರೆ. ಯಾರು ಯಾವಾಗ ಯಾರಿಗೆ ಹೇಳಿದರು, ಇದು ಬಹಳ ಮುಖ್ಯ.
ಹಾಗೆ ಮಹಾಭಾರತ ಅನ್ನೋದನ್ನು ನಾವು ಅಧ್ಯಯನದ ಗ್ರಂಥವಾಗಿ ಇಟ್ಕೊಂಡಾಗ ಯಾರು ಬರೆದದ್ದು, ಯಾವಾಗ ಬರೆದದ್ದು, ಈ ಪ್ರಸಂಗ ಬಿಡಿಸ್ಬೇಕಲ್ಲ. ಈ ವಿಷಯದೊಳಗೆ ಎಲ್ಲ ದಾರ್ಶನಿಕರು ಎಡವಿದ್ದಾರೆ. ಅವರಿಗೆ ಅರ್ಥ ಆಗಲಿಲ್ಲ. ಕೆಲವೇ ದಾರ್ಶನಿಕರು ಮಹಾಭಾರತ ಮುಟ್ಟಿದ್ರು, ಅವರಿಗೆ ಅದು ಅರ್ಥ ಆಗಲಿಲ್ಲ. ವೇದವ್ಯಾಸರ ವ್ಯಕ್ತಿತ್ವವನ್ನೇ ಸರಿಯಾಗಿ ಅರ್ಥೈಸ್ಕೊಳ್ಳಿಲ್ಲ. ಇದು ಸಮಸ್ಯೆ. ಪುರಾಣಕರ್ತ, ಪುರಾಣ ವಕ್ತ ಎಲ್ಲ ವ್ಯಭಿಚಾರ ಜಾತ ಅಂತ ಶ್ಲೋಕಗಳನ್ನು ಬರೆದ ಸಂಸ್ಕೃತ ಪಂಡಿತರು ಬಹಳ ಇದ್ದಾರೆ ನಮ್ಮಲ್ಲಿ. ಪುರಾಣ ಹೇಳುವ, ಪುರಾಣ ರಚಿಸುವ ಅವರ ವ್ಯಕ್ತಿತ್ವಕ್ಕೆ ಕಳಂಕ ತಂದಿದವರು ಬಹಳ ಜನ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಆ ವೇಯಲ್ಲಿ ಹೋಗೋದು ಬೇಡ. ಒಂದು ಡಿಕೋಟ್ ಮಾಡಬೇಕಾಗಿದೆ. ನಾವು ಮಹಾಭಾರತದ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ಕೊಡಬೇಕು ಅಂದರೆ ಮೊದಲು ವೇದವ್ಯಾಸರು ಯಾರು ಅಂತ ಪರಿಚಯಿಸಬೇಕಾ. ತಾತ್ಪರ್ಯ ನಿರ್ಣಯದೊಳಗೆ ಮಧ್ವಾಚಾರ್ಯರು 10ನೇ ಅಧ್ಯಾಯದೊಳಗೆ ಅತ್ಯಂತ ಸುಂದರವಾಗಿ ನನ್ನ ಗುರುಗಳಾದ ವೇದವ್ಯಾಸರು ಮಹಾಭಾರತ ರಚಿಸಿದವರು ಯಾರು ಅನ್ನೋದನ್ನು ನಿಚ್ಚಳವಾಗಿ ವ್ಯಾಖ್ಯಾನ ಮಾಡಿ ಕೊಡ್ತಾರೆ. ಅವರು ಝಳಝಳ ಅಷ್ಟು ಪ್ರಮಾಣಬದ್ಧವಾಗಿ ಯಾರೂ ವ್ಯಾಖ್ಯಾನ ಮಾಡಲಿಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಬಂದವರು ಎಲ್ಲ ಎಲ್ಲ ಅಪಚಾರಣೆ ಮಾಡಿಬಿಟ್ರು. 10ನೇ ಅಧ್ಯಾಯ ಮಹಾಭಾರತ ತಾತ್ಪರ್ಯವನ್ನು ನೋಡಬೇಕು. ವೇದವ್ಯಾಸರು ಯಾರು ಅನ್ನೋದು ಸ್ಪಷ್ಟವಾದ ಕಲ್ಪನೆ ನಿಮಗೆ ಸಿಗ್ಲಿಕ್ಕೆ ಶುರು ಆಗ್ತದೆ. ಅಂದರೆ ಕವಿ ಪರಿಚಯ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ರು. ಕವಿ ಯಾರು? ಸಾಕ್ಷಾತ್ ನಾರಾಯಣ. ಬ್ರಹ್ಮರುದ್ರಾದಿ ದೇವತೆಗಳು ಪ್ರಾರ್ಥನೆ ಮಾಡಿದ್ದು, ಜ್ಞಾನ ಕೊಡಲಿಕ್ಕೋಸ್ಕರನೇ ಮಾಡಿದ ಅವತಾರ ಅದು. ಹಾಗಾಗಿ ವೇದವ್ಯಾಸರ ವ್ಯಕ್ತಿತ್ವವನ್ನು ಅಪಾಂತರತಮ ಅನ್ನೋ ಯಾವುದೋ ಒಬ್ಬ ಋಷಿ ಅಂತ ಭ್ರಮಿಸಬೇಡಿ ಅಂತ ಕವಿಯನ್ನು ಅತ್ಯಂತ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಿ ಕೊಡ್ತಾರೆ ವೇದವ್ಯಾಸರ ಬಗ್ಗೆ. ಸಾಕ್ಷಾತ್ ನಾರಾಯಣನ ಅವತಾರದ ಮಹಿಮೆಯನ್ನು ಹೇಳಿಬಿಡ್ತಾರೆ, ವೇದವ್ಯಾಸ ಅವತಾರದ ಮಹಿಮೆ. ಅಷ್ಟು ವೇದವ್ಯಾಸ ಅವತಾರದ ಬಗ್ಗೆ ಮಾಹಿತಿ ಇನ್ಯಾವ ಆಚಾರ್ಯರೂ ಕೊಡಲಿಲ್ಲ. ಶ್ರೀಕೃಷ್ಣ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡುವಾಗ ಹೇಳ್ದ, ಕೃಷ್ಣನಿಗೆ ಅರ್ಜುನ ಕೇಳಿದ್ದಂತೆ, ಈ ಸಾಂಖ್ಯ ಯೋಗ ಇವುಗಳ ಬಗ್ಗೆ ಎಲ್ಲ ಪರಿಚಯ ಮಾಡಿಕೊಳ್ಬೇಕು ಅಂದರೆ ನಾನು ಯಾರ ಹತ್ರ ಹೋಗಬೇಕು, ನಾನೇನು ಮಾಡಬೇಕು? ಕೃಷ್ಣ ಉತ್ತರ ಕೊಟ್ಟ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತ ಹೇಳಿ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ ಕೃಷ್ಣ ಹೇಳಿದ್ದ. 5000 ವರ್ಷಗಳ ಹಿಂದೆ ಹೇಳಿದ್ದ ಕೃಷ್ಣ. ಉಪದೇಕ್ಷ್ಯಂತಿ ತೇ ಜ್ಞಾನಂ ತತ್ವದರ್ಶಿನಃ ಉಪದೇಕ್ಷ್ಯಂತಿ. ಕೃಷ್ಣನ ಗೀತೆಯಲ್ಲಿ ಉಪದೇಕ್ಷ್ಯಂತಿ ತತ್ವದರ್ಶಿನಃ ಅಂತ ಹೇಳಿ ಆಗಿದೆ. ಆದರೆ ಆ ತತ್ವದರ್ಶಿ ಅನ್ನೋ ಪದ ಯಾರನ್ನು ಹೇಳ್ತದೆ ಅಂತ ಬಹಳ ಜನರಿಗೆ ಗೊತ್ತಾಗಲಿಲ್ಲ. ವಾಸ್ತವಿಕವಾಗಿ ಕೃಷ್ಣ ಆಗ ಹೇಳಿದ ಮಾತಿನ ತತ್ವದರ್ಶಿ ಅನ್ನೋ ಪದದಿಂದ ತಗೊಳ್ಬೇಕಾಗಿರೋರು ಬೇರೆ ಇನ್ಯಾರೂ ಅಲ್ಲ, ನಿಮ್ಮೆಲ್ಲರ ಗುರುಗಳಾದ ತ್ರೈಲೋಕ್ಯಾಚಾರ್ಯರೇ ತತ್ವದರ್ಶಿಗಳು ಅಂತ ತಿಳಿಬೇಕು. ಉಪದೇಕ್ಷ್ಯಂತಿ, ಮುಂದೆ ಒಬ್ಬರು ಬರಲಿಕ್ಕಿದ್ದಾರೆ ತತ್ವದರ್ಶಿಗಳು, ಅವರು ಅದನ್ನು ಎಲ್ಲರಿಗೂ ಸಮಾಜಕ್ಕೆ ಮುಟ್ಟಿಸ್ತಾರೆ ಅಂತ ಕೃಷ್ಣ ಅಂದೇ ಹೇಳಿದ್ದ. ಹಾಗಾಗಿ ಗೀತೆಯಲ್ಲಿ ಬಂದ ತತ್ವದರ್ಶಿ ಅಂತಂದರೆ ಅದು ಭಗವತ್ಪಾದರು ತತ್ವವಾದವನ್ನು ಜಗತ್ತಿಗೆ ಕೊಟ್ಟದ್ರಿಂದ ಅಂತ ತಿಳ್ಕೊಳ್ಬೇಕು. ಅಂಥ ಭಗವತ್ಪಾದರ ಅದ್ಭುತವಾದಂಥ ಮಹಾಭಾರತದ ಬಗ್ಗೆ ಇರುವ ಕೊಡುಗೆಗಳಲ್ಲಿ ಎಷ್ಟು ವಿಷಯಗಳಿದ್ದಾವೆ ನೀವು ಗಮನಿಸಿ. ಎಷ್ಟು ಅದ್ಭುತ ಅದು. ವೇದವ್ಯಾಸರು ಯಾವಾಗ ಅವತಾರ ಮಾಡಿದರು? ಮಹಾಭಾರತದ ಎಲ್ಲ ಕಥೆಯೆಲ್ಲ ನಡೆದ ಮೇಲೆ ವೇದವ್ಯಾಸರು ಬಂದರೋ, ಮಹಾಭಾರತ ಕಥೆ ನಡೆಯುವ ಮೊದಲೇ ವೇದವ್ಯಾಸರು ಬಂದರೋ ಅಂತ ಪ್ರಶ್ನೆ. ಈಗ ಎಲ್ಲ ನಡೆದು ಬಿಡ್ತು. ಮಹಾಭಾರತದ ಯುದ್ಧ ಆಯಿತು, ಧರ್ಮರಾಜ ರಾಜ್ಯಭಾರ ಮಾಡಲಿಕ್ಕೆ ಶುರು ಮಾಡಿದ್ದ, ಆಮೇಲೆ ವೇದವ್ಯಾಸರು ಬಂದರು ಅಂತಾದರೆ ಮಹಾಭಾರತ ಅನ್ನೋ ಸ್ಕ್ರಿಪ್ಟು ವೇದವ್ಯಾಸರು ಬಂದ ಮೇಲೆ ರಚನೆ ಆಗಿದೆ ಅಂತಾಯ್ತು. ಅವಾಗ ಅದು ಮಹಾಭಾರತ ನಡೆದ ಮೇಲೆ ಆಗಿದೆ ಅಂತಾಯಿತು. ಮಹಾಭಾರತ ಮೊದಲೇ ನಡೆದು ಬಿಟ್ಟಿದೆ, ವ್ಯಾಸರು ಆಮೇಲೆ ಬಂದಿದ್ದಾರೆ ಅಂತಾಯಿತು. ಹಾಗಾದದ್ದ ಅಥವಾ ಮುಂದೆ ಮಹಾಭಾರತ ನಡಿಲಿಕ್ಕಿದೆ, ಕಥೆ ನಡಿಲಿಕ್ಕಿದೆ, ಮೊದಲೇ ಅದನ್ನು ಬರೆದ್ರ? ಯಾರಾದರೂ ಯೋಚಿಸಿದೇವ ಇದ್ರ ಬಗ್ಗೆ? ನೋಡಿ, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾನೆ ಅಂದರೆ ಡೈರೆಕ್ಟ್ರ್ ಮೊದಲೇ ಅದನ್ನು ಸ್ಕ್ರಿಪ್ಟ್ ಬರೆದಿರ್ತಾನೆ. ಮೊದಲೇ ಸ್ಕ್ರಿಪ್ಟ್ ಬರೆದ ಮೇಲೆ ಆಮೇಲೆ ಸಿನಿಮಾ ಪ್ರೊಡ್ಯೂಸ್ ನಾಟಕ ಮೊದಲೇ ಬರೆದಿರ್ತಾನೆ ಕವಿ, ಆಮೇಲೆ ನಾಟಕ ಆಡಿಸ್ತಾನೆ. ಮಹಾಭಾರತ ಹೇಗಾದದ್ದು ಅಂತ ಪ್ರಶ್ನೆ. ಮಹಾಭಾರತದ ಕೃತಿ, ಆ ಸ್ಕ್ರಿಪ್ಟು ಮುಂದೆ ಮಹಾಭಾರತ ನಡಿಲಿಕ್ಕಿದೆ,
ಮೊದಲೇ ಮಹಾಭಾರತದ ಸ್ಕ್ರಿಪ್ಟ್ ರಚನೆ ಆಗಿದೆ. ಈ ವಿಷಯವನ್ನು ಜಗತ್ತಿಗೆ ಮೊಟ್ಟ ಮೊದಲು ಕೊಟ್ಟವರೇ ಮಧ್ವಾಚಾರ್ಯರು. ಇನ್ಯಾರೂ ಈ ವಿಷಯನೇ ಹೇಳಿಲ್ಲ. ಭಾಗವತ್ ತಾತ್ಪರ್ಯದಲ್ಲಿ ಹೇಳ್ತಾರೆ. ಈಗ ಧೃತರಾಷ್ಟ್ರ ಹುಟ್ಟಿದ. ಯಾವಾಗ ಹುಟ್ಟಿದ ಧೃತರಾಷ್ಟ್ರ? ವೇದವ್ಯಾಸರಿಂದಲೇ ಹುಟ್ಟಿದ್ದಂತೆ. ವ್ಯಾಸರಿಗೆ ಧೃತರಾಷ್ಟ್ರನನ್ನು ಹುಟ್ಟಿಸುವಾಗ ವಯಸ್ಸು ಎಷ್ಟಾಗಿತ್ತು? ಅವನಿಗೆ ವಯಸ್ಸಿಲ್ಲ ಲೋಕದೃಷ್ಟಿಯಿಂದ. ವ್ಯಾಸರೇ ಹೇಳ್ತಾರೆ ಪುರಾಣದಲ್ಲಿ, ವ್ಯಾಸಃ ಷಟ್ಶತವರ್ಷೀಯ ಧೃತರಾಷ್ಟ್ರಂ ಅಜೀಜನತ್ ಅಂತ ಮಾತು. ವೇದವ್ಯಾಸರಿಗೆ 600 ವರ್ಷ ವಯಸ್ಸಾಗಿತ್ತಂತೆ. ನೋಡ್ರಿ, ಎಲ್ಲರೂ ಗಮನಿಸಬೇಕು, ನಮ್ಮ ಮಧ್ವಾಚಾರ್ಯರು ಕೊಟ್ಟ ಅದ್ಭುತವಾದ ಈ ವಿಷಯಗಳೆಲ್ಲ, ಇಂಥ ವಿಷಯಗಳನ್ನು ತಿಳ್ಕೊಂಡ್ರೆ ಇದು ನಿಜವಾಗ್ಲೂ ಬ್ರೇಕಿಂಗ್ ನ್ಯೂಸ್. ಈ ಬ್ರೇಕಿಂಗ್ ನ್ಯೂಸ್, ಇದು ಸ್ಫೋಟಕ ಮಾಹಿತಿ. ಒಂದೊಂದು ಭಗವತ್ಪಾದರು ಕೊಟ್ಟ ವಿಷಯಗಳೆಲ್ಲ ಸ್ಫೋಟಕನೇ, ಆದರೆ ನಾವು ಅದನ್ನು ಅರ್ಥೈಸ್ಕೊಳ್ತಾ ಇಲ್ಲ. ಅದೇ ವಿಪರ್ಯಾಸ ಅಲ್ಲ. ನೋಡಿ, ಅವ್ರು ಹೇಳ್ತಾರೆ, ವ್ಯಾಸಃ ಷಟ್ಶತವರ್ಷೀಯ ಧೃತರಾಷ್ಟ್ರಂ ಅಜೀಜನತ್ ಅಂತ ಹೇಳ್ತಾರೆ. ವೇದವ್ಯಾಸರಿಗೆ 600 ವರ್ಷ ವಯಸ್ಸಾದಾಗ ಧೃತರಾಷ್ಟ್ರನನ್ನು ಹುಟ್ಟಿಸಿದ್ರು ಅಂತ ಮಾತಿದೆ. ಈಗ ನೋಡಿ, 600 ವರ್ಷ ವ್ಯಾಸರಿಗೆ ವಯಸ್ಸಾಗಿತ್ತು ಅಂತ ಹೇಳುವಾಗ, ಆಗ ಧೃತರಾಷ್ಟ್ರ ಹುಟ್ಟಿಸಿದ್ರು ಅಂತ ಹೇಳುವಾಗ ಮಹಾಭಾರತ ರಚನೆ ಆಗಿತ್ತೋ ಇಲ್ಲೋ? ತಾತ್ಪರ್ಯ ನಿರ್ಣಯದಲ್ಲಿ ಭಗವತ್ಪಾದರು ಪಡಿಸ್ತಾರೆ, ಸತ್ಯವತಿ ಪರಾಶರರನ್ನು ನಿಮಿತ್ತ ಮಾಡಿಕೊಂಡು ಭಗವಂತ ಅವತರಿಸಿ ಕೆಲವೇ ಸಮಯದಲ್ಲೇನೆ ಮೇರು ಪರ್ವತದಲ್ಲಿ ಕುಳಿತು ಬ್ರಹ್ಮಸೂತ್ರ, ಮಹಾಭಾರತ, ವೇದಗಳ ವಿಭಾಗ ಎಲ್ಲ ಮಾಡಿದ ಅಂತ ಹೇಳ್ತಾರೆ. ಸ್ಪಷ್ಟಪಡಿಸಿ ಹೇಳಿದ್ದಾರೆ. ಇದನ್ನು ದೇವತೆಗಳಿಗೆ ಉಪದೇಶನೂ ಮಾಡಿಬಿಟ್ಟ ಅಂತ. ಬಾಲ್ಯಲೀಲೆ ವೇದವ್ಯಾಸ ತೋರಿಸಿದ್ದಕ್ಕೆ ಆಧಾರ ಇಲ್ಲ. ಭಗವಂತ ಅವತರಿಸಿದ್ನಂತೆ. ದ್ವಿಜತ್ವ ಮಾಪ್ತಯೇ ಪರಾಶರಿಗೆ ಹೇಳ್ದ, ನೀನು ನನಗೆ ಮಗನಾಗಿ ಬಾ ಅಂತ ವರ ಕೇಳಿದ್ದಿ, ನಾನು ಬಂದಿದ್ದೇನೆ, ಈ ಕೂಡಲೇ ನನಗೆ ಉಪನಯನ ಮಾಡು ಅಂತಂದಿದ್ದಂತೆ. ಹಾಗಾಗಿ ಕೂಡಲೇ ಉಪನಯನ ಮಾಡಿಸ್ಕೊಂಡ, ವೇದಗಳ ವಿಭಾಗ ಮಾಡಿದ, ಮಹಾಭಾರತ ರಚಿಸಿದ, ಬ್ರಹ್ಮಸೂತ್ರ ರಚನೆ ಮಾಡಿಬಿಟ್ಟ, ಪುರಾಣಗಳನ್ನು ರಚನೆ ಮಾಡಿಬಿಟ್ಟ. ಹೀಗೆ ತಾತ್ಪರ್ಯ ನಿರ್ಣಯ ಹೇಳ್ತದೆ, ಸ್ಪಷ್ಟಪಡಿಸಿ ಹೇಳ್ತಾರೆ ಪ್ರಮಾಣಬದ್ಧವಾಗಿ. ಇದರಿಂದ ಏನು ಅರ್ಥ ಆಗ್ತದೆ ಅಂದರೆ, ವೇದವ್ಯಾಸರಿಗೆ ಮುಂದೆ ನಡಿಲಿಕ್ಕಿರುವ ಮಹಾಭಾರತದ ಪ್ರತಿಯೊಂದು ವಿಷಯಗಳು ಅವ್ರ ಹೃದಯಾಕಾಶದೊಳಗಿತ್ತಂತೆ. ಮತ್ತೊಂದು ಮಾತು ಹೇಳ್ತಾರೆ ಭಗವತ್ಪಾದರು, ನಮ್ಮ ಗುರುಗಳಾದ ವೇದವ್ಯಾಸರು ಅಂದರೆ ಏನು ತಿಳಿದಿದ್ದೀರಿ ನೀವೆಲ್ಲ? ಅನಂತ ವೇದ ರಾಶಿಗಳಿದ್ದಾವೆ, ನಿಜ. ಅನಂತ ವೈ ವೇದಾಹ. ಆ ಅನಂತ ವೇದ ರಾಶಿಗಳು ನಮ್ಮ ಗುರುಗಳಾದ ವೇದವ್ಯಾಸರ ಹೃದಯಾಕಾಶದಲ್ಲಿ ಪರಮಾಣು ಕಂಡಾಗ ಅವರಿಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅನಂತ ವೇದಗಳು ವ್ಯಾಸರ ಹೃದಯದೊಳಗೆ ಅಣುವಿನ ಹಾಗೆ ಕಾಣಿಸ್ತದೆ ಅಂತಂದರೆ ವೇದವ್ಯಾಸರ ಹೃದಯಾಕಾಶ ಎಷ್ಟು ದೊಡ್ಡದು, ಎಷ್ಟು ಅಪಾರ, ಎಷ್ಟು ಅದ್ಭುತ. ಅಂಥ ವೇದವ್ಯಾಸರಿಗೆ, ಸರ್ವಜ್ಞತಮರಾದ ಮಹಾನುಭಾವರಿಗೆ ಮುಂದೆ ನಡಿಲಿಕ್ಕಿರುವ ಎಲ್ಲ ಕಥಾನಕಗಳು ಗೊತ್ತಿದ್ದರಿಂದ ಬುದ್ಧಿಯಲ್ಲಿ ಅದನ್ನು ತಂದುಕೊಂಡು ಸ್ಕ್ರಿಪ್ಟ್ ಬರೆಯುವಾಗ ಕೆಲವನ್ನ ವರ್ತಮಾನ, ಕೆಲವನ್ನ ಅತೀತ, ಕೆಲವನ್ನ ಭವಿಷ್ಯ, ಎಲ್ಲ ಥರದಿಂದ ಪ್ರರಚನೆ ಮಾಡಿಬಿಟ್ರಂತೆ. ಭವಿಷ್ಯ ನುಡಿದಿದ್ದಾರೆ ವೇದವ್ಯಾಸರು ಮಹಾಭಾರತದೊಳಗೆ. ಆದ್ದರಿಂದಲೂ ಮಹಾಭಾರತ ಶ್ರೇಷ್ಠ ಅಂತಾರೆ ಭಗವತ್ಪಾದರು. ಮುಂದೆ ಏನಾಗಲಿಕ್ಕಿದೆ ಅಂತ ಅನ್ನೋ ಭವಿಷ್ಯವನ್ನು ನುಡಿದ್ರು. ಭಗವತ್ಪಾದರು ಕೊಡುವಂಥ ಈ ಮಾಹಿತಿಗಳನ್ನು ಅರ್ಥೈಸ್ಕೊಳ್ಳದೆ ಹೋದರೆ ಮಹಾಭಾರತ ನೇರ ಅಧ್ಯಯನ ಮಾಡುವಾಗ ಬಹಳ ಸಮಸ್ಯೆಗಳು, ಬಹಳ ಅಜ್ಞಾನ ಉಂಟಾಗ್ಲಿಕ್ಕೆ ಶುರುವಾಗ್ತದೆ. ಇದು ನಮ್ಮ ಆಚಾರ್ಯರ ಕೊಡುಗೆ. ಹಾಗಾಗಿ ವ್ಯಾಸರು ಮೊದಲೇ ಮಹಾಭಾರತವನ್ನು ರಚಿಸಿದರು. ಆಮೇಲೆ ಮಹಾಭಾರತದ ಕಥೆ ಅವರು ಹೇಗೆ ರಚಿಸಿದ್ರೋ, ಈಗ ಸ್ಕ್ರಿಪ್ಟ್ ಬರೆದಿರ್ತಾನೆ ಡೈರೆಕ್ಟ್ರು, ಹಾಗಾಗೇ ಡೈಲಾಗ್ಗಳು ಡಿಸ್ಪ್ಲೇ ಆಗ್ತದೆ. ಹಾಗೆ ಮಹಾಭಾರತದೊಳಗೆ ಏನು ಬರೆದಿದ್ರೋ ಹಾಗಾಗೇ ಲೋಕದೊಳಗೆ ಕಥೆ ನಡೆದು ಬಿಡ್ತಂತೆ. ಯಾರಿಗಾದರೂ ಮಾಡ್ಲಿಕ್ಕೆ ಸಾಧ್ಯನೇ ಈ ತರಹ? ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಅನ್ನೋ ಮಾತನ್ನು ವ್ಯಾಖ್ಯಾನಿಸುವಾಗ ಇದನ್ನೇ ಹೇಳ್ತಾರೆ. ಮುಂದೆ ಸುಮಾರು ಎಷ್ಟು ಗ್ಯಾಪ್ ಇದೆ ಅನ್ನೋದನ್ನು ನೀವು ಕೂಡ ಲೆಕ್ಕ ಹಾಕ್ಬೋದು. ಈಗ ಸುಮಾರು 500ರಿಂದ 600 ವರ್ಷದಷ್ಟು ಗ್ಯಾಪ್ ಇದ್ದ ಮುಂದೆ ನಡೆಯುವ ಕಥಾನಕವನ್ನು ಮೊದಲೇ ವೇದವ್ಯಾಸರು ಗ್ರಂಥದ ರೂಪದಲ್ಲಿ ರಚಿಸಿಕೊಟ್ಟಿದ್ದಾರಾದ್ದರಿಂದ ಮಹಾಭಾರತ ಅತ್ಯಂತ ಪ್ರಾಮಾಣಿಕ ಅಂತ ಒಪ್ಪಿಕೊಳ್ಳಿಕ್ಕೆ ಇದು ಒಂದು ಅದ್ಭುತವಾದ ಕಾರಣ ಅಂತ ಭಗವತ್ಪಾದರು ಹೇಳ್ತಾರೆ. ಇನ್ನು ಆ 18 ಪರ್ವಗಳಲ್ಲಿ ಸಂಭವ ಪರ್ವ, ಅದಕ್ಕೆ ಭಗವತ್ಪಾದರ ಕೊಡುಗೆ ಏನು? ಸಭಾಪರ್ವ, ವನಪರ್ವ. ಯದ್ಯಪಿ ಭಗವತ್ಪಾದರ
ತಾತ್ಪರ್ಯ ನಿರ್ಣಯದಲ್ಲಿ ಪರ್ವಗಳ ಹೆಸರನ್ನು ಉಲ್ಲೇಖಿಸಿ ಆ ಕ್ರಮವನ್ನು ಅನುಸರಿಸಿ ವ್ಯಾಖ್ಯಾನ ಮಾಡಿದಂತೆ ಕಾಣಲ್ಲ. ಆದರೆ ನಾವು ಆ ಪರ್ವಗಳನ್ನು ಹಿಡಿದು ಅಧ್ಯಯನ ಮಾಡುವಾಗ ಯಾವ್ಯಾವ ಪರ್ವಕ್ಕೆ ಯಾವ್ಯಾವ ಅಂಶದ ನಿರ್ಣಯವನ್ನು ಅಪ್ಲೈ ಮಾಡಿಕೊಳ್ಬೇಕು ಅನ್ನೋದನ್ನು ನೋಡ್ಬೋದು. ಅಂದರೆ ತಾತ್ಪರ್ಯ ನಿರ್ಣಯ ಅನ್ನೋದು ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಒಂದು ಅಪ್ಲಿಕೇಶನ್. ಇವಾಗ ಅಪ್ಲಿಕೇಶನ್ ಅಂತ ನಿಮಗೆಲ್ಲ ಬೇಗ ಬೇಗ ಗೊತ್ತಾಗ್ತದೆ ಅಂತ ಹೇಳ್ತಿದ್ದೇನೆ ಶಬ್ದ. ಈಗ ಮೊಬೈಲ್ನಲ್ಲಿ ಅಪ್ಲಿಕೇಶನ್ನನ್ನು ನಾವು ಹಾಕ್ಕೊಳ್ತೇವೆ, ಅದು ಎಷ್ಟು ಕೆಲಸ ಮಾಡ್ತದೆ. ಹಾಗೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನೋದು ಒಂದು ಅಪ್ಲಿಕೇಶನ್ ಇದ್ದ ಹಾಗೆ. ಈ ಅಪ್ಲಿಕೇಶನ್ ಎಷ್ಟು ಕೆಲಸ ಮಾಡ್ತದೆ ಅಂದರೆ, ಮಹಾಭಾರತದ 18 ಪರ್ವಗಳಲ್ಲಿ ಎಲ್ಲೆಲ್ಲಿ ಇದನ್ನು ನಾವು ಹಾಕ್ಕೊಂಡ್ರೆ, ಅಪ್ಲೈ ಮಾಡಿದರೆ ಅದ್ಭುತವಾದ ಪ್ರಮೇಯಗಳು ನಮಗೆ ಅನುಸಂಧಾನ ಮಾಡಲಿಕ್ಕೆ ಶುರುವಾಗ್ತದೆ. ಸುಮ್ಮನೆ ಒಂದು ಶಂತನು ಸಭಾಪರ್ವ ಮೊದಲನೇ ಸಂಭವ ಪರ್ವದಲ್ಲಿ ಬರುವಂತೆ ಶಂತನು ಮಹಾರಾಜ ಇದ್ದ. ಆತ ವಿವಾಹ ಮಾಡಿಕೊಂಡು ಗಂಗೆಯಲ್ಲಿ ಮಕ್ಕಳನ್ನು ಪಡೆದಿದ್ದ. ಭೀಷ್ಮ ಕೊನೆಗೆ ಅವನಿಗೆ ಉಳಿದವರು ಹೋದರು. ಎದೆ ಉದ್ದ ಬೆಳೆದಿದ್ದಾನೆ. ಶಂತನು ಭೀಷ್ಮಾಚಾರ್ಯರನ್ನು ಎದೆ ಉದ್ದ ಬೆಳೆದ ಮಗ ಅಂತ ತಿಳಿದಿದ್ದ ಅವನ ಬಗ್ಗೆ. ಮನೆಗೆ ಕರ್ಕೊಂಡು ಬಂದು ಬಿಟ್ಟಿದ್ದಾಳೆ. ಈತ ಬೇಟೆ ಆಡ್ಲಿಕ್ಕೆ ಹೋದ. ಶಂತನು ಬೇಟೆ ಆಡ್ಲಿಕ್ಕೆ ಹೋದಾಗ ಸತ್ಯವತಿಯನ್ನು ಕಂಡಾಗ ಅವಳನ್ನು ವಿವಾಹ ಮಾಡಿಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಬಂತು ಅಂತ ಕಥೆ ಮಹಾಭಾರತದಲ್ಲಿ ಕೇಳ್ತೀವಿ. ಎದೆ ಉದ್ದ ಮಗ ಬೆಳೆದಿದ್ದಾನೆ ಭೀಷ್ಮ. ವಿವಾಹ ಮಾಡಿಕೊಳ್ಳುವ ಮನಸ್ಸಾದರೂ ಶಂತನುವಿಗೆ ಬಂತಲ್ಲ. ಇದ್ರ ಬಗ್ಗೆ ನೀವೇನು ತಿಳಿಸ್ತೀರಿ ಸಮಾಜಕ್ಕೆ? ಮಹಾಭಾರತ ಇದರ ಬಗ್ಗೆ ಏನು ವಿಷಯ ಹೇಳ್ತದೆ? ಯದ್ಯಪಿ ನನ್ನ ಮಾತು ತಾತ್ಪರ್ಯ ನಿರ್ಣಯದಲ್ಲಿರೋ ಶ್ಲೋಕ ಓದ್ಬೋದೇ ಹೊರತು ಕನ್ನಡೀಕರಿಸಿದರೂ ಪೂರ್ಣ ಆಚಾರ್ಯರ ಅಭಿಪ್ರಾಯ ಹೇಳಿದೆ ಅಂತಲ್ಲ. ಸಾಕಷ್ಟು ವಿದ್ವಾಂಸರು ತಿಳಿದವರಿದ್ದಾರೆ. ಪ್ರಾಯಸ್ಸತಾಂ ಪಾಪ ಮಾರ್ಗೆ ನೋಡ್ರಿ, ಅವರ ಮಾತಿನಲ್ಲಿ ಎಷ್ಟು ಆಂತರ್ಯ ಅಡಗಿದೆ. ನಾವು ಅದನ್ನು ಕನ್ನಡೀಕರಿಸಿದ್ರು ನಾವು ಅಧಿಕಾರಿಗಳಲ್ಲ, ಸುರಾ ಏವ ಅಧಿಕಾರಿಣಃ. ಆದರೂ ನಮ್ಮ ವಾಕ್ಶುದ್ಧಿ ಮನಃಶುದ್ಧಿ ಅಂತ ಹೇಳ್ತೀನಿ. ಶಂತನುವಿನ ಮನಸ್ಸಿನಲ್ಲಿ ಆಲೋಚನೆ ಬಂತಂತೆ, ಪ್ರಾಯಸ್ಸತಾಂ ಪಾಪ ಮಾರ್ಗೆ, ಸಜ್ಜನರಿಗೆ ಬಹುಶಃ ಪಾಪದ ಕೆಲಸ ಮಾಡಬೇಕು ಅಂತ ಮನಸ್ಸು ಬರಲ್ಲ. ಸಜ್ಜನರಿಗೆ ಮನಸ್ಸಿನೊಳಗೂ ಬಹುಶಃ ಪಾಪದ ಕೆಲಸ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬರಲ್ಲ. ಆದರೆ ಸತ್ಯವತಿಯನ್ನು ನೋಡಿದಾಗ ನನ್ನವಳು ಇವಳು ನಾನು ವಿವಾಹ ಮಾಡಿಕೊಳ್ಬೇಕು ಅಂತ ಬರ್ತಾ ಇದೆ. ನಾನೊಬ್ಬ ಕ್ಷತ್ರಿಯನಾಗಿ ಅವಳ ಬಗ್ಗೆ ಮನಸ್ಸು ನಂದು ಹಾತುರಿತದೆ ಅಂದರೆ ಅವಳು ಕ್ಷತ್ರಿಯಳೇ ಇರಬೇಕು. ನನ್ನ ಮನಸ್ಸು ಹೀಗೆ ಹಾತುರಿದಿದ್ದು ಪಾಪ ಅಲ್ಲ ಅಂತ ಸ್ವಯಂ ತಾನೇ ತನ್ನ ಬಗ್ಗೆ ಕನ್ವಿನ್ಷನ್ ಮಾಡ್ಕೊಳ್ತಾನಂತೆ. ಹೀಗೊಂದು ವಿಷಯವನ್ನು ಹೇಳ್ತಾರೆ ಭಗವತ್ಪಾದರು. ಇಂಥ ಅನೇಕ ವಿಷಯಗಳು, ನಾನು ಸುಮ್ಮನೆ ಒಂದು ಹೇಳಿದೆ ನಿಮಗೆ. ಇದು ಸಂಭವ ಪರ್ವ ಅಂದರೆ ಆದಿ ಪರ್ವದಲ್ಲಿ ಎಲ್ಲರ ಹುಟ್ಟುಗಳನ್ನು ವಿವರಣೆ ಮಾಡುವಂಥ ಅಂಶ ಬರ್ತದೆ. ಇನ್ನಿತರ ಗುರುಭಕ್ತಿಗೆ ಬೇಕಾದ ವಿಷಯ ಬರ್ತದೆ. ಭಗವತ್ಪಾದರು ಕೊಡುವಂಥ ಒಂದು ನಿರ್ಣಯದ ಅಂಶ ಇದು ಅಂತ ನಾವು ನೋಡ್ಕೊಳ್ಬೇಕು. ಯಾಕೆ ಈ ವಿಷಯವನ್ನು ಹೇಳಿದೆ ಅಂದರೆ, ವ್ಯಕ್ತಿ ತನ್ನ ಬದುಕಿನೊಳಗೆ ತನ್ನ ಮನಸ್ಸನ್ನು ಇಲ್ಲ ಸಲ್ಲದ ಕಡೆಯಲ್ಲಿ ಹರಡಿದಾಗ ತಾನು ಏನು ಮಾಡಲಿಕ್ಕೆ ಹೊರಟರೂ ಸಮಸ್ಯೆಗೆ ಈಡಾಗ್ತಾನೆ. ಯಾವಾಗ ಮನಸ್ಸಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿರ್ತಾನೆ, ಸುಸಂಸ್ಕೃತ ಮನಸ್ಸು ಒಂದನ್ನು ಅಪೇಕ್ಷಿಸ್ತದೆ, ಒಂದನ್ನು ನಿರ್ಧಾರ ತಗೊಳ್ತದೆ ಅಂದರೆ ಅದು ಸರಿಯಾಗೇ ಇರ್ತದಂತೆ. ಇದಕ್ಕೆ ಶಂತನುವಿನ ಮನಸ್ಥಿತಿಯನ್ನು ಭಗವತ್ಪಾದರು ನಮಗೆ ತಿಳಿಸಿಕೊಟ್ಟದ್ದೇ ನಿದರ್ಶನ ಅಂತ ಭಾವಿಸಬೇಕು. ಹಾಗೆ ಆಂಜನೇಯ ನೋಡಬಾರ್ದೆಲ್ಲ ಲಂಕೆಯಲ್ಲಿ ನೋಡಿದ ಮೇಲೆ ತಾನೇ ಕೂತ್ಕೊಂಡು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ. ಮನಯೇವ ಮನುಷ್ಯಾಣಂ ಸರ್ವೇಂದ್ರಿಯಾಣಾಂ ಹಿ ಮನಃ, ಸುಂದರಕಾಂಡದಲ್ಲಿ ಬರುವ ಮಾತು. ಎಲ್ಲ ಇಂದ್ರಿಯಗಳಲ್ಲಿಯೂ ಪ್ರಧಾನವಾದ ಇಂದ್ರಿಯ ಮನಸ್ಸು. ಉಳಿದೆಲ್ಲ ಇಂದ್ರಿಯಗಳು ಏನು ಬೇಕಾದರೂ ನೋಡಿರ್ಬೋದು, ಆದರೆ ಮನಸ್ಸು ಮಾತ್ರ ದುರಾಲೋಚನೆ ಮಾಡಿಲ್ಲ, ಸರಿನೇ ಇದೆ ಅಂತ ಆಲೋಚನೆ ಮಾಡಿದ್ನಂತೆ. ಅದೇ ಥರನೇ ಶಂತನುವಿನ ಮನಸ್ಸು ಸುಸಂಸ್ಕೃತವಾದ ಮನಸ್ಸು. ಆ ಸುಸಂಸ್ಕೃತ ಮನಸ್ಸಿನಲ್ಲಿ ಬರುವ ಭಾವಗಳಿದ್ದಾವಲ್ಲ, ಅದು ಮೇಲ್ನೋಟಕ್ಕೆ ಅದು ಅಧರ್ಮವೋ ಅನ್ಯಾಯವೋ ಅಂತ ಕಾಣಿಸಿರಬಹುದು. ಅಷ್ಟು ಸುಲಭವಾಗಿ ನಾನು ನೀವು ನಿರ್ಧಾರ ಮಾಡೋದಲ್ಲ. ಇದ್ರ ಬಗ್ಗೆ ಬಹಳಷ್ಟು ಅನುಸಂಧಾನ ಮಾಡಬೇಕಿದೆ ನಾವೆಲ್ಲ ಇನ್ನೂ. ಆದರೆ ಭಗವತ್ಪಾದರು ಹೀಗೊಂದು ಅಂಶವನ್ನು ಶಂತನುವಿನ ಪಾತ್ರದ ಬಗ್ಗೆ ಕೊಡ್ತಾರೆ. ಭಗವತ್ಪಾದರ ಉದ್ದೇಶ ಏನು ಅಂದರೆ, ಮಹಾಭಾರತದಲ್ಲಿ ಬರುವ 80% ಪಾತ್ರಗಳನ್ನು
ಇವರನ್ನು ನೀವು ಲೋಕದೊಳಗೆ ಕೇವಲ ಮಹಾಭಾರತ ನೋಡಿದರೆ ತಪ್ಪಾಗಿ ತಿಳ್ಕೊಳ್ತೀರಿ. ಆದರೆ ನಾನು ಹೇಳಿಕೊಟ್ಟ ದಾರಿಯಲ್ಲಿ ನೋಡಿದರೆ ಮಾತ್ರ ಆ ಎಲ್ಲ ಮಹಾಭಾರತದ ಪಾತ್ರಗಳು ಕೂಡ ನಿಮಗೆ ಸರಿಯಾಗೇ ಇದೆ ಅಂತ ಗೊತ್ತಾಗ್ತದೆ. ಇದೇ ಅವರು ಮಹಾಭಾರತ ತಾತ್ಪರ್ಯದಿಂದ ಕೊಡುವಂಥ ಅಂಶ. ಕುಂತಿಯ ಬಗ್ಗೆ ಅವರು ಕೊಡುವಂಥ ಸ್ಟೇಟ್ಮೆಂಟ್ಸು ಅದು ಮಹಾಭಾರತಕ್ಕೆ ಅತ್ಯಂತ ಹತ್ತಿರವಾದ, ಅಲ್ಲೇ ಪ್ರಮಾಣಬದ್ಧವಾಗಿರುವಂಥ ಕುಂತಿಯ ಬಗ್ಗೆ. ಸಾಮಾನ್ಯವಾಗಿ ವಿಧವೆ ಅಂತಂದು ಕೂಡಲೇ ಲೋಕದಲ್ಲಿ ಆಗ್ತಾ ಇರುವಂತಹ ಕೆಲವು ಅರ್ಧ ತಿಳ್ಕೊಂಡವರಿಂದ ಆಗುವ ಸಮಸ್ಯೆಗಳು. ಪೂರ್ಣ ಕೂಡ ಯಾವತ್ತೂ ತುಂಬಲ್ಲ ಅಲ್ಲ, ಅದು ತುಳುಕಲ್ಲ. ಈ ಅರ್ಧ ತುಂಬಿರ್ತದೆ, ಅದು ಯಾವಾಗಲೂ ತುಳುಕ್ತಿರ್ತದೆ. ಹಾಗೆ ಮಹಾಭಾರತವನ್ನು, ಧರ್ಮಶಾಸ್ತ್ರವನ್ನು ಅರ್ಧಮರ್ಧ ತಿಳ್ಕೊಂಡು ಏನೆಲ್ಲ ಸಮಾಜದಲ್ಲಿ ಅನಾಹುತಗಳನ್ನು ಮಾಡ್ತಾ ಇದ್ದಾರೆ ವಿಷಯಗಳನ್ನು ಹೇಳಿ. ಆದರೆ ವೇದವ್ಯಾಸರು ಸ್ವತಃ ಕುಂತಿಗೆ ಕೊನೆಯಲ್ಲಿ ಅವಳಿಗೆ ಬಹಳ ಮನಸ್ಸಿನಲ್ಲಿದ್ದದ್ದು, ಕರ್ಣನನ್ನು ಮೊದಲು ಪಡೆದುಬಿಟ್ಟೆ, ಇದರಿಂದ ಏನೆಲ್ಲ ಪಾಪ ಬಂತೋ ಏನೋ ಅನ್ನೋ ಸಮಸ್ಯೆಗೆ ಒಳಗಾಗ್ತಾಳೆ. ಆದರೆ ವ್ಯಾಸರು ಅವಳ ಮೇಲೆ ಮಾಡುವಂತಹ ಕರುಣೆ, ಆ ವಾತ್ಸಲ್ಯ, ಅದು ಅದ್ಭುತ. ಎಷ್ಟು ಅದ್ಭುತ ನೋಡ್ರಿ ಇವೆಲ್ಲ ವಿಷಯ. ಇದನ್ನು ಆಚಾರ್ಯ ತಾತ್ಪರ್ಯದಲ್ಲಿ ಯಾವ ವ್ಯಕ್ತಿಯೂ ಕುಂತಿಯನ್ನು ಬೆರಳು ಮಾಡೋ ಹಾಗಿಲ್ಲ ಅಂದ್ರು ಅವರು ಬಹಳ ಚೆನ್ನಾಗಿ. ಅಂದರೆ ನಾನು ಅವಾಗ ಹೇಳ್ತಿರ್ತೇನೆ, ವೇದವ್ಯಾಸರು ಅಂದರೆ ಅವರೊಬ್ಬರು ಡೈರೆಕ್ಟ್ರು. ಅವರು ಕೊಡುವಂತಹ ಮಹಾಭಾರತದ ಏನು ಸೀರಿಯಲ್ ಇದೆ, ಇವತ್ತಿನ ಭಾಷೆಯಲ್ಲಿ ಸೀರಿಯಲ್ ಇದೆ, ಅಲ್ಲಿ ಪಾತ್ರಗಳು ಏನೆಲ್ಲ ಅವರು ಮಾಡಿದ್ದಾರೆ ಅವುಗಳಿಗೆ ಸರಿಯಾದ ನ್ಯಾಯ ಒದಗಿಸುವಂತೆ ಮಾಡಿದವರು ಪಾತ್ರಧಾರಿಗಳಾದರೆ, ಅವ್ರು ಯಾವ ರೀತಿ ನ್ಯಾಯ ಒದಗಿಸಿದ್ದು ಸರಿ ಇದೆ ಅಂತ ಜಗತ್ತಿಗೆ ಕನ್ವಿನ್ಸ್ ಮಾಡಿದವರು ಯಾರು ಅಂದರೆ ನಮ್ಮ ಆಚಾರ್ಯರು, ಮಧ್ವಾಚಾರ್ಯರು ಅಂತ ನಾವು ಭಾವಿಸ್ಬೇಕು. ಪಾತ್ರ ಮಾಡುವಾಗ ಒಂದು ನ್ಯಾಯ ಒದಗಿಸೋದಿರ್ತದೆ, ಮಾಡಿದ ಮೇಲೆ ಸಮಾಜದಲ್ಲಿ ಅದರದ್ದು ಮೆಸೇಜ್ ಹೆಚ್ಚು ಕಡಿಮೆ ಹೋಗ್ತಾ ಇರ್ತದೆ. ಆವಾಗ ಇಲ್ಲ ಅದು ಸರಿನೇ ಇದೆ ಅಂತ ಸಮರ್ಥಿಸ್ಲಿಕ್ಕೆ ಒಬ್ರು ಬೇಕಾಯ್ತಲ್ಲ, ಅದನ್ನು ಭಗವತ್ಪಾದರು ಮಾಡ್ತಾರೆ. ಇಡೀ ಕುಂತಿ ತನ್ನ ಜೀವನದುದ್ದಕ್ಕೂ ಅನುಭವಿಸಿದ್ದನ್ನು ನೀವು ನೋಡ್ತಾ ಬಂದರೆ ಮಹಾಭಾರತದೊಳಗೆ ವ್ಯಾಸರ ವರ್ಣನೆಯಲ್ಲೇ ನೀವು ನೋಡಿದರೆ ಕುಂತಿ ಬಹಳ ಕಷ್ಟ ಅನುಭವಿಸಿದಾಳೆ. ಹೌದು, ನಿಜ, ಬಹಳ ಕಷ್ಟದ ಕಡಲಾಗಿದ್ದಾಳೆ. ಆಶ್ಚರ್ಯ ಅಂದರೆ ವ್ಯಾಸರು ಜಗತ್ತಿಗೆ ವೇದ ಪ್ರತಿಪಾದ್ಯರಾದ ಪಾಂಡವರಂಥ ಮಕ್ಕಳನ್ನು ಕೊಟ್ಟವಳು ಕುಂತಿ ಅಂತ ಕುಂತಿಯ ಪಾತ್ರವನ್ನು ಚಿತ್ರಿಸುವಾಗ ಅಷ್ಟೇ ಅದ್ಭುತವಾಗಿ ಹೇಳ್ತಾರೆ. ವಿವಾಹಕ್ಕಿಂತ ಪೂರ್ವದಲ್ಲಿ ಸೂರ್ಯನಿಂದ ಕರ್ಣನನ್ನು ಪಡೆದ್ಲು ಅಂತನ್ನೋದನ್ನು ಅಷ್ಟೇ ನಿಖರವಾಗಿ ಹೇಳ್ತಾರೆ. ಇವತ್ತು ಮಹಾಭಾರತದ ಬಗ್ಗೆ ಈ ವಿಷಯಗಳನ್ನು ತಿಳಿದಾಗ ಆಶ್ಚರ್ಯ ಆಗ್ತದೆ. ವ್ಯಾಸರಿಗೆ ಸ್ವಾತಂತ್ರ್ಯ ಇದೆ, ಕವಿ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಹಾಗೆ ಕುಂತಿಯ ಈ ವಿಷಯವನ್ನು ಮುಚ್ಚಿಡ್ಬೋದಾಗಿತ್ತೋ ಇಲ್ಲೋ? ಮುಚ್ಚಿಟ್ಟಿದ್ರೆ ಏನಾಗ್ತಿತ್ತು? ಎಲ್ಲ ಕಥೆಗಳನ್ನು ತಿಳ್ಕೊಂಡು ಹೋಗ್ತಿದ್ವಿ ನಾವು ನೀವು ಎಲ್ಲ. ಆದರೆ ವ್ಯಾಸರು ಮುಚ್ಚಿಡಲಿಲ್ಲ, ಅದನ್ನು ಬಿಚ್ಚಿಟ್ರು. ಅದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದು ಬಹಳ ಸಮಸ್ಯೆ ಆಗಲಿಕ್ಕೆ ಶುರು ಆಯ್ತು. ಆವಾಗ ಭಗವತ್ಪಾದರು ಬಂದರು. ಕುಂತಿಯ ಬಗ್ಗೆ ಇಂಥ ಮಾತುಗಳನ್ನು ಎಲ್ಲ ಲೋಕದಲ್ಲಿ ಆಡ್ತಾ ಇದ್ದಾರೆ, ಆದರೆ ಅದೇ ಮಹಾಭಾರತದ ನಾನು ಕೆಲವು ಮಾತುಗಳನ್ನು ನೋಡಿ ನಿಮಗೆ ಕೊಡ್ತೇನೆ, ಅವಳ ಪಾತ್ರದ ಬಗ್ಗೆ ನಾವು ಯಾರು ಕೈ ಮಾಡಬಾರ್ದು ಅಂತ ಹೇಳಿಕೊಟ್ರು ಅವರು. ಅವಳು ಕೃಷ್ಣ ಭಕ್ತಳೇ, ಕೃಷ್ಣ ಭಕ್ತಿ ಪರಾಯಣಳೇ, ಅವಳದು ಪಾತ್ರ ದೊಡ್ಡದೇ ಇದೆ, ಅವಳ ಪಾತ್ರ ಚೆನ್ನಾಗಿ ನಿರ್ವಹಿಸಿದಾಳೆ ಅಂತ ಅವಳ ವ್ಯಕ್ತಿತ್ವಕ್ಕೆ ಅದ್ಭುತವಾದ ವಿವರಣೆಯನ್ನು ಕೊಟ್ಟು ನೀವು ತಗೊಳ್ಬೇಕಾದ ಮೆಸೇಜ್ ಬೇರೆ ಇದೆ ಅಂತ ಹೇಳ್ತಾರೆ. ನೋಡಿ, ಎಲ್ಲ ರಾಜಸೂಯ ಯಾಗ ಮುಗಿದ ಮೇಲೆ ಅವಳಿಗೂ ಹಣ ಕೊಟ್ಟರು ವೇದವ್ಯಾಸರು ಅನ್ನುವಂಥ ಅಂಶವನ್ನು ಭಗವತ್ಪಾದರು ಉದಾಹರಿಸಿ ಅವಳ ಕಡೆಯಿಂದಲೂ ಕೂಡ ನೀನು ದಾನ ಧರ್ಮವನ್ನು ಮಾಡಿಸಿಸು ಅಂತ ವ್ಯಾಖ್ಯಾನ ಮಾಡ್ತಾರೆ ಭಗವತ್ಪಾದ. ಇದು ಮಹಾಭಾರತದಲ್ಲೇ ಇರೋದು, ಶ್ಲೋಕಗಳೆಲ್ಲ ಸಂಖ್ಯೆ ಇದೆ, ಹೆಚ್ಚು ಓದಲಿಕ್ಕೆ ಹೋಗ್ತಾ ಇಲ್ಲ. ಹೀಗೆ ಸಮಾಜದಲ್ಲಿ ಆಗ್ತಿರುವಂತಹ ವಿಪರೀತ ತಿಳುವಳಿಕೆಗಳಿಗೆ ಒಂದು ಸರಿಯಾದ ಫುಲ್ ಸ್ಟಾಪನ್ನಿಟ್ಟು ಸರಿಯಾದ ತಿಳುವಳಿಕೆಯನ್ನು ಜಗತ್ತಿಗೆ ಮಹಾಭಾರತದ ವಿಷಯದಲ್ಲಿ ಕೊಟ್ಟ ಆಚಾರ್ಯರು ಅಂದರೆ ಅದು ಭಗವತ್ಪಾದರೇ. ಅದಕ್ಕೆ ಅಂತಾರಲ್ಲ, ಏನಾಹಮಿಹ ದುರ್ಮಾರ್ಗಾತ್ ಉದ್ಧತ್ಯಾಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣಪ್ರಜ್ಞಂ ನಮಾಮ್ಯಹಂ ಅಂತ. ಪೂರ್ಣಪ್ರಜ್ಞಾಚಾರ್ಯರು ಅಂದರೆ ಸಾಮಾನ್ಯ ವ್ಯಕ್ತಿಗಳಲ್ಲ, ತಾವೇ ಹೇಳ್ಕೊಂಡಿದ್ದಾರೆ. ಮಧ್ವೋಯತ್ತು ತೃತೀಯ ಮೇತದಮುನ, ವೇದಗಳಲ್ಲಿ ಬರುವ ವೇದಗಳ ವ್ಯಾಖ್ಯಾನ ಮಾಡಿಕೊಡುವ, ಶ್ರೀ ಸಾಮಾನ್ಯರಿಗೂ ಮೋಕ್ಷ ಬೇಕು ಅಂತ ಬಯಸಿದವನಿಗೆ ತತ್ವಜ್ಞಾನವನ್ನು ಕೊಡುವಂಥ ಆಚಾರ್ಯರು ಅಂದರೆ ನಮ್ಮ ತತ್ವದರ್ಶಿಗಳಾದ ಮಧ್ವಾಚಾರ್ಯರು.
ಅವರು ಕೊಟ್ಟಂತಹ ಕೊಡುಗೆ ಮಹಾಭಾರತಕ್ಕೆ ಅದು ಅಪಾರವಾದ ಕೊಡುಗೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಮಹಾಭಾರತ ಅದು ಪಾರಿಜಾತ. ಆ ಮಹಾಭಾರತದ ಪಾರಿಜಾತ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಲಿಕ್ಕೆ ಒಂದು ಅದ್ಭುತ ಮಾಲೆಯ ರೂಪದಲ್ಲಿ ಮಾಲಾಕಾರರು ಅಂದರೆ ಅದು ನಮ್ಮ ಗುರುಗಳಾದಂಥ ಆನಂದ ತೀರ್ಥ ಭಗವತ್ಪಾದರು ಅಂತ ನಾವೇ ಭಾವಿಸಬೇಕು. ಮಹಾಭಾರತ ಪಾರಿಜಾತ, ಅದನ್ನು ಮಾಲೆಯ ರೂಪದಲ್ಲಿ ಕಟ್ಟಿ ಇದೇ ನಿಜವಾದ ಹೂವು, ಇದೇ ನಿಜವಾದ ಸುಗಂಧ, ಇದೇ ನಿಜವಾದ ಪರಿಮಳ, ಇದು ದೇವರ ಪಾದಕ್ಕೆ ಅರ್ಪಿಸಬೇಕು ಅಂತ ತಾತ್ಪರ್ಯ ನಿರ್ಣಯದ ರೂಪದಲ್ಲಿ ರಚನೆ ಮಾಡಿ ವ್ಯಾಸರ ಪಾದಾರವಿಂದಗಳಿಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಇಂಥ ಮಧ್ವ ಪುರಂದರೋತ್ಸವದೊಳಗೆ ನನ್ನ ಸಮಯಕ್ಕೆ ಅನುಗುಣವಾಗಿ ಒಂದೆರಡು ಮಾತುಗಳನ್ನು ಆಡಿದ್ದೇನೆ. ಎಷ್ಟು ಹೇಳಿದರೂ ಕಡಿಮೆ ಇದೆ. ಅನಂತ ಸತ್ಪುರನ ಸನ್ನಿಧಾನದೊಳಗೆ ಬೇರೆ ಬೇರೆ ಜ್ಞಾನಿಗಳೆಲ್ಲ ಸ್ತುತಿಸಿ ತಮ್ಮನ್ನು ಧನ್ಯರನ್ನು ಮಾಡಿಕೊಂಡ್ರು. ಈಗಾಗಲೇ 3 ದಿವಸ ಒಂದೇ ಮಾತಿನಲ್ಲಿ ಹೇಳಿ ಮುಗಿಸ್ತೇನೆ. ಅನಂತ ಪದ್ಮನಾಭನನ್ನು ಹಾವು ಹಿಂದೆಲ್ಲ ನಿಧಿನ ಕಾಪಾಡಲಿಕ್ಕೆ ಅಂತ ಇಡ್ತಿದ್ದು ಕೇಳ್ತೀವಿ. ಈಗೆಲ್ಲ ಲಾಕರ್ ಬಂದಿದ್ದಾವೆ ಸರಿ. ನಿಧಿನ ಕಾಪಾಡಲಿಕ್ಕೆ ಹಾವು ಬೇಕು. ಅನಂತೇಶ್ವರ ಯಾಕಷ್ಟು ನಿಶ್ಚಿಂತನಾಗಿ ಮಲಗಿದ್ದಾನೆ ಅನ್ನಲಿಕ್ಕೆ ಬೇರೆ ಬೇರೆ ಜ್ಞಾನಿಗಳು ಬೇರೆ ಬೇರೆ ವರ್ಣನೆ ಮಾಡಿದ್ದಾರೆ. ಅನಂತೇಶ್ವರ ಶ್ರೀಮಂತ ಆತ. ಶ್ರೀಮಂತರಿಗೆ ನಿದ್ದೆ ಹತ್ತಲ್ಲ ಬೇಗ. ಎಲ್ಲಿ ಕಳ್ಳರು ಬರ್ತಾರೋ, ಯಾರು ಕದೀತಾರೋ ಅಂತ ಹೆದರಿಕೆ ಜಾಸ್ತಿ. ಈ ಶ್ರೀಮಂತ ಅನಂತೇಶ್ವರನಿಗೆ ಸುಖವಾದ ನಿದ್ರೆ ಬಂದಿದೆ. ಯಾಕೆ ಅಂದರೆ ನನ್ನ ನಿಧಿನೆಲ್ಲ ಕಾಯಲಿಕ್ಕೆ ಹಾವನ್ನು ಇಟ್ಟಿದ್ದೇನಲ್ಲ ಅಂತ ಅನಂತೇಶ್ವರ ನಿಧಿನೆಲ್ಲ ಒಳಗಿಟ್ಟು ಕಾಯಲಿಕ್ಕೆ ಅನಂತನನ್ನು ಇಟ್ಟಿದ್ದಾನೆ. ಅಷ್ಟೇ ಅಲ್ಲ, ಆ ಅನಂತೇಶ್ವರನಿಗೆ ಈ ಹಾವು ನಿಧಿ ಕಾಯೋದನ್ನು ನೋಡುವ ಸಂದರ್ಭ ಬಂದಾಗ ಅಂತಾನಂತೆ, ಹಾವಿಗೆ ಈ ಥರ ಕಾಯುವ ವ್ಯವಸ್ಥೆ ಹೇಳಿಕೊಟ್ಟವನು ಯಾರು ಅಂತ. ಹಾವು ನಿಧಿನ ಅಷ್ಟು ಚೆನ್ನಾಗಿ ಕಾಯ್ತದೆ. ಯಾವತ್ತೂ ತಾನು ತಿನ್ನಲ್ಲ, ಇನ್ನೊಬ್ಬರನ್ನ ಅದನ್ನು ತಗೊಳ್ಳಿಕ್ಕೆ ಬಿಡಲ್ಲ, ಅಷ್ಟು ಚೆನ್ನಾಗಿ ಕಾಯ್ತದೆ. ಹೀಗೆ ಅದಕ್ಕೆ ಹೇಳಿಕೊಟ್ಟವ್ರು ಯಾರು ಹೀಗೆ ಕಾಯಬೇಕು ಅಂತ ಅಂದರೆ ಅದನ್ನು ಅನಂತೇಶ್ವರನೇ ಹೇಳಿಕೊಟ್ಟನಂತೆ. ಹೇಗೆ ಹೇಳಿಕೊಟ್ಟ ಅಂದರೆ, ನಾನು ಭಕ್ತರನ್ನು ಹೇಗೆ ಕಾಯ್ತೇನೋ ಭಕ್ತರನ್ನು ನಿಧಿ ಮಾಡಿಕೊಂಡು ನೀನು ಹಾಗೆ ನಿಧಿನ ಕಾಯಿ ಅಂತ ಅನಂತನಿಗೆ ಹೇಳಿಕೊಟ್ಟಿದ್ದಾನೆ. ಇದನ್ನು ಜಗನ್ನಾಥದಾಸರು ಒಂದು ಮಾತಿನಲ್ಲಿ ಹೇಳ್ತಾರೆ, ಧನವ ಸಂರಕ್ಷಿಸುವ ಫಣಿತಾನುಣದೆ ಮತ್ತೊಬ್ಬರಿಗೆ ಕೊಡದಳೆ. ಪ್ರಾಯ ಈ ಮಾತು ಜಗನ್ನಾಥದಾಸರ ಬುದ್ಧಿಯಲ್ಲಿ ಅನಂತೇಶ್ವರನನ್ನು ನೋಡಿ ಬಂದಿರಬಹುದು ಅಂತ ನಾನು ಅದನ್ನು ಊಹಿಸಿದ್ದೇನಷ್ಟೇ. ಹಾಗೆ ಇಲ್ಲಿ ಬಂದ ಪ್ರತಿಯೊಬ್ಬ ಭಕ್ತರಿಗೆ ನಾನು ನಿಧಿನ ಕಾಯ್ಲಿಕ್ಕೆ ಹಾವು ಇಟ್ಕೊಂಡಿದ್ದೇನೆ, ಬಂದ ನನ್ನ ಭಕ್ತರನ್ನೇ ನಿಧಿಯನ್ನಾಗಿ ನಾನು ಕಾಯ್ತೇನೆ ಅಂತ ಭಕ್ತ ನಿಧಿಯಾದಂಥ ಅನಂತೇಶ್ವರ ಇಲ್ಲಿ ಸನ್ನಿಹಿತನಾಗಿದ್ದಾನೆ.